ಜೈನ ಧರ್ಮದ ಬಗ್ಗೆ ನಾವು ಮುಖ್ಯವಾಗಿ ತಿಳ್ಕೋಬೇಕು. ಜೈನ ಧರ್ಮದ ಬಗ್ಗೆ, ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಇದು ಯಾವುದೇ ಎಕ್ಸಾಮಲ್ಲಿ ಬರಲಿ ಅತ್ಯಂತ ಮುಖ್ಯವಾದಂಥ ಪ್ರಶ್ನೆ ಇದು. ಜೈನ ಧರ್ಮ ಯಾವ ಧರ್ಮಗಳಲ್ಲಿ ಒಂದಾಗಿದೆ ಅಂತ ಕೇಳ್ತಾರೆ. ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಈ ಕ್ವಶನ್ ಅಂತೂ ಬಿದ್ದೇ ಬೀಳುತ್ತದೆ. ಇಲ್ಲ ಭಾರತದಲ್ಲಿ ಅತ್ಯಂತ ಪ್ರಾಚೀನ ಧರ್ಮ ಯಾವುದು ಅಂತ ಕೇಳ್ತಾರೆ, ಅದು ಜೈನ ಧರ್ಮ. ಇಲ್ಲ ಜೈನ ಧರ್ಮವು ಎಲ್ಲಿ ಅತ್ಯಂತ ಪ್ರಾಚೀನವಾದಿದೆ ಅಂತ ಕೇಳ್ತಾರೆ, ಅದು ಭಾರತದಲ್ಲಿ. ಹೀಗೆ ಎರಡು ಮೂರು ಥರ ತಿರುವು ಮರುವು ಮಾಡಿ ಏನು ಮಾಡ್ತಾರೆ, ಇದ್ರ ಬಗ್ಗೆ ಕ್ವಶನನ್ನು ಕೇಳ್ತಾರೆ. ಇದು ನಾವು ಅತಿ ಇಂಪಾರ್ಟೆಂಟಾಗಿ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು. ಈಗ ಜೈನ ಧರ್ಮವು ಎಲ್ಲಿ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿತ್ತು ಅಂದರೆ ನಾವು ತಿಳ್ಕೋಬೇಕು ಭಾರತ ಅಂತ ಹೇಳಿಕೆ. ಆಮೇಲೆ ಭಾರತದಲ್ಲಿ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದ್ದ ಧರ್ಮ ಯಾವುದು ಅಂದರೆ ಜೈನ ಧರ್ಮ. ಹೀಗೆ ತಿರುವು ಮಾಡಿ ಕೇಳಿದರೆ ನಾವು ಹೇಳಿಕೆ ಇದನ್ನು ಪೂರ ನಾವು ಓದಿದರೆ ತಿಳ್ಕೊತೀವಿ. ಈ ಧರ್ಮದಲ್ಲಿ 24 ತೀರ್ಥಂಕರಿದ್ದಾರೆಂದು ಮತ್ತು ಮೊದಲ ತೀರ್ಥಂಕರನಾದ ಋಷಭನಾಥನು ಜೈನ ಧರ್ಮವನ್ನು ಸ್ಥಾಪಿಸಿದನೆಂದು ಜೈನರು ನಂಬುತ್ತಾರೆ. ಜೈನರಿಗೆ ಇವಾಗಲೇ ಏನಾಗಿದೆ ನಂಬಿಕೆ ಇದೆ. ಏನು ನಂಬಿಕೆ ಇದೆ ಅಂದರೆ ಜೈನ ಧರ್ಮದಲ್ಲಿ ಏನಿದೆ ಅಂದರೆ ಈ ಧರ್ಮದಲ್ಲಿ 24 ತೀರ್ಥಂಕರಿದ್ದಾರೆ. ಆಲ್ರೆಡಿ ಏನಾಗಿದ್ದಾರೆ, 24 ತೀರ್ಥಂಕರಿದ್ದಾರೆ. ಮತ್ತು ಮೊದಲ ತೀರ್ಥಂಕನಾದನು ಅವನು ಏನು ಮಾಡಿದ, ಅವನ ಹೆಸರು ಋಷಭನಾಥನು. ಅವನು ಜೈನ ಧರ್ಮವನ್ನು ಸ್ಥಾಪಿಸಿದನೆಂದು ಜೈನರು ನಂಬುತ್ತಾರೆ. ಮತ್ತು 23ನೇ ತೀರ್ಥಂಕರ ಪಾರ್ಶ್ವನಾಥ. 23ನೇದವನು ಯಾರಂದ್ರೆ ಪಾರ್ಶ್ವನಾಥ. ಮತ್ತು 24ನೇ ತೀರ್ಥಂಕ ಮಹಾವೀರನಾಗಿರುತ್ತಾನೆ. ಈಗ ಇವರದು ಸ್ವಸ್ತಿಕ್ ಅಂತ ಜೈನ ಧರ್ಮದ ಒಂದು ಪವಿತ್ರ ಚಿಹ್ನೆಯಾಗಿದೆ. ಈಗಾಗಲೇ ನೋಡು, ಇದು ಎಷ್ಟು 1 2 3 4 ಲೈನ್ ಇದೆ ಮತ್ತು ಇದೊಂದು ಅರ್ಧ ಲೈನ್ ಇದೆ. 4 ಮತ್ತು ಅರ್ಧ 4 ಲೈನಲ್ಲಿ ಎಷ್ಟು ಕ್ವಶನ್ ಬರ್ತವೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಒಂದು ಸಾಲದ್ದೇ ನಾನು 2 ಕ್ವಶನ್ ಹೇಳಿದೆ. ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಇದೆ ಅಲ್ವಾ. ಇದರಲ್ಲಿ ಜೈನ ಧರ್ಮ ಎಲ್ಲಿ ಅತ್ಯಂತ ಪ್ರಾಚೀನ ಧರ್ಮವಾಗಿದೆ ಅಂತ ಕೇಳಿದರೆ ನಾವು ಭಾರತದಲ್ಲಿ ಅಂತ ಹೇಳ್ಬೋದು. ಅಥವಾ ಭಾರತದಲ್ಲಿ ಅತ್ಯಂತ ಪ್ರಾಚೀನ ಧರ್ಮ ಯಾವುದು ಅಂದರೆ ಜೈನ ಧರ್ಮ ಅಂತ ಹೇಳ್ಬೋದು. ಒಂದೇ ಸಾಲಲ್ಲಿ 2 ಕ್ವಶನ್ ಬಂದಿದ್ದಾವೆ. ಈ ಧರ್ಮದಲ್ಲಿ ಎಷ್ಟು ತೀರ್ಥಂಕರಿದ್ದಾರೆ, ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಂಕರಿದ್ದಾರೆ, ಈ ಕ್ವಶನ್ ಬೀಳ್ಬೋದು. ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಂಕರಿದ್ದಾರೆ ಅಂದರೆ 24 ತೀರ್ಥಂಕರಿದ್ದಾರೆ ಅಂತ ಬರ್ತದೆ. ಅಥವಾ 24 ತೀರ್ಥಂಕರಿರುವ ಧರ್ಮ ಯಾವುದು ಅಂತ ಕೇಳ್ಬೋದು, ಇದು ಜೈನ ಧರ್ಮ ಅಂತ ಹೇಳ್ಬೋದು. ಮತ್ತು ಮೊದಲ ತೀರ್ಥಂಕನ ಯಾರು ಅಂತ ಕೇಳ್ಬೋದು. ಮೊದಲ ತೀರ್ಥಂಕ ಋಷಭನಾಥ. ಅಥವಾ ಋಷಭನಾಥ ಎಷ್ಟನೆಯ ತೀರ್ಥಂಕ ಅಂತ ಕೇಳ್ಬೋದು, ಅದು ಮೊದಲನೆಯ ತೀರ್ಥಂಕ. ಜೈನ ಧರ್ಮವನ್ನು ಸ್ಥಾಪಿಸಿದನೆಂದು ಯಾರಿಗೆ ಹೇಳಲಾಗಿದೆ ಅಂತಂದರೆ, ಜೈನ ಧರ್ಮವನ್ನು ಸ್ಥಾಪಿಸಿದನೆಂದು ಹೇಳಲು ಅವನು ಋಷಭನಾಥ ಅಂತ ಹೇಳ್ಬೋದು. ಋಷಭನಾಥ ಯಾವ ಧರ್ಮವನ್ನು ಸ್ಥಾಪಿಸಿದನು ಅಂತ ಕೇಳ್ಬೋದು, ಅದು ಜೈನ ಧರ್ಮ ಎಂದು ಹೇಳಬಹುದು. 23ನೇ ತೀರ್ಥಂಕ ಯಾರು ಅಂತ ಕೇಳ್ಬೋದು, ಅವನು ಪಾರ್ಶ್ವನಾಥ. ಅಥವಾ ಪಾರ್ಶ್ವನಾಥ ಎಷ್ಟನೆಯ ತೀರ್ಥಂಕ ಅಂತ ಕೇಳ್ಬೋದು, 23ನೇ ತೀರ್ಥಂಕ. ಮತ್ತು 24ನೇ ತೀರ್ಥಂಕ ಯಾರು ಅಂತ ಕೇಳ್ಬೋದು, 24ನೇ ತೀರ್ಥಂಕ ಮಹಾವೀರ. ಅಥವಾ ಮಹಾವೀರ ಎಷ್ಟನೇ ತೀರ್ಥಂಕ ಅಂತ ಕೇಳ್ಬೋದು, ಮಹಾವೀರ 24ನೇ ತೀರ್ಥಂಕ. ಮತ್ತು ಸ್ವಸ್ತಿಕ್ ಯಾರ ಪವಿತ್ರ ಗ್ರಂಥ ಅಂತ ಕೇಳ್ಬೋದು, ಸ್ವಸ್ತಿಕ್ ಜೈನ ಧರ್ಮದ ಪವಿತ್ರ ಗ್ರಂಥ ಚಿಹ್ನೆ, ಪವಿತ್ರ ಚಿಹ್ನೆ ಅಂತ ಹೇಳ್ಬೋದು. ಅಥವಾ ಸ್ವಸ್ತಿಕ್ ಯಾರ್ದು ಕೇಳ್ಬೋದು. ಅಥವಾ ಜೈನ ಧರ್ಮದ ಪವಿತ್ರ ಚಿಹ್ನೆ ಯಾವುದು ಅಂತ ಕೇಳ್ಬೋದು, ಸ್ವಸ್ತಿಕ್ ಅಂತ ಹೇಳ್ಬೋದು. ನಿಮಗೆ ಹೀಗೆ ತಿರುವು ಮರು ಮಾಡಿ ಇಲ್ಲೇ ನಿಮಗೆ ಇಲ್ಲ ಅಂದರೂ ಒಂದು 10ರಿಂದ 12 ಕ್ವಶನನ್ನು ಕೇಳ್ತಾರೆ ನೋಡಿ. 10ರಿಂದ 12 ಕ್ವಶನ್ ಇಲ್ಲೇ ಕೇಳ್ತಾರೆ ಅಂದರೆ ನಮಗೇನು ಓದಬೇಕು ನಾವು? ಕೇವಲ 4ರಿಂದ 4.5 ಸಾಲಿದೆ. ಈ 4ರಿಂದ 4.5 ಸಾಲು ನಾವು ಇದನ್ನು ಒಂದು ಸಲ ನಾವು ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ 10ರಿಂದ 12 ಕ್ವಶನ್ ಇಲ್ಲೇ ಸಿಗ್ತವೆ. ನಿಮಗೆ 1 ಮಾರ್ಕ್ಸಿನೂ ಸಿಕ್ಕರೆ 10ರಿಂದ 12 ಸಿಗ್ತವೆ. ಇಲ್ಲ ಅಂದರೆ ನಾವು 2 ಮಾರ್ಕ್ಸಿಂದು ಬರಿತೀನಿ ಅಂದರೆ ಇದನ್ನು ಪೂರಾ ಬರಿಬೋದು. ಇಲ್ಲ ನಾವು 5 ಮಾರ್ಕ್ಸಿಂದು ಕೂಡ ಬರಿತೀವಿ ಅಂದ್ರೂ ಕೂಡ ಇದನ್ನು ಪೂರಾ ಬರಿಬೋದು. ಮತ್ತು ಇನ್ನು ಪಾರ್ಶ್ವನಾಥನ 30ನೇ ವಯಸ್ಸಿಗೆ
ಪರಮಜ್ಞಾನ ಪಡೆದುಕೊಂಡನು. ಇಲ್ಲಿ ನೋಡಿ ಎಷ್ಟೊಂದು ಮಾರ್ಮಿಕವಾದಂಥ ಕ್ವಶನ್ ಇದೆ. ಪಾರ್ಶ್ವನಾಥ ಎಷ್ಟನೇ ವಯಸ್ಸಿಗೆ ಅವರ ಪರಮಜ್ಞಾನ ಪಡೆದುಕೊಂಡರು ಅಂತ ಕೇಳ್ತಾರೆ. 30ನೇ ವಯಸ್ಸು. ಅಥವಾ 30ನೇ ವಯಸ್ಸಿಗೆ ಯಾರು ಪರಮಜ್ಞಾನವನ್ನು ಪಡೆದುಕೊಂಡರು? ಪಾರ್ಶ್ವನಾಥ ಅಂತ ಇರ್ಬೋದು. ಅವನು 4 ಮಹಾನ್ ತತ್ವಗಳನ್ನು ಬೋಧಿಸಿದನು. ಪಾರ್ಶ್ವನಾಥನು ಎಷ್ಟು ಮಹಾನ್ ತತ್ವಗಳನ್ನು ಬೋಧಿಸಿದನು ಅಂತ ಕೇಳ್ತಾರೆ. 4 ಅಂತ ಹೇಳ್ಬೋದು. 4 ಮಹಾನ್ ತತ್ವಗಳನ್ನು ಬೋಧಿಸಿದವರು ಯಾರು ಅಂತ ಕೇಳ್ತಾರೆ. ಪಾರ್ಶ್ವನಾಥ ಅಂತ ಹೇಳ್ಬೋದು. ಹೀಗೆ ಪಾರ್ಶ್ವನಾಥನು 4 ಮಹಾನ್ ತತ್ವಗಳು ಯಾವುವು ಅಂತ ಕೇಳಿದರೆ ಇವು 4 ತತ್ವಗಳನ್ನು ನಾವು ಹೇಳ್ಬೋದು. ಈ 4 ತತ್ವಗಳನ್ನು ಕೊಟ್ಟು ಇದನ್ನು ಯಾರು ಬೋಧಿಸಿದರು ಅಂತ ಕೇಳ್ತಾರೆ. ಇದು ಪಾರ್ಶ್ವನಾಥ ಅಂತ ಹೇಳ್ಬೋದು. ಹೀಗೆ ಇಲ್ಲಿಂದ ಇಲ್ಲಿವರೆಗೆ ನೋಡಿದರೆ ನಮಗೆ 5 ನಿಮಿಷದಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಬಾಹ್ಯಾಟ್ ಅಂತೂ ಹಾಕಲಿಕ್ಕೆ ಹೋಗಬೇಡಿ. ಬಾಹ್ಯಾಟ್ ಹಾಕಿದರೆ ಭಾಳ ದಿನ ಉಳಿಯಲ್ಲ, ಅದು ಗಿಳಿಪಾಠ ಇದ್ದಾಗೆ. ನಾವು ಅರ್ಥ ಮಾಡ್ಕೋಬೇಕು. ತಿರುವು ಮರು ಮಾಡಿ ಇಲ್ಲೇ ಕ್ವಶನ್ ಕೇಳ್ತಾರೆ. ನಾವು ಎಲ್ಲಿದೋ ಬಂತೋಪ ತಲೆ ಕೆದ್ರೋಕಿನ ಇಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಡೀಟವಾಗಿ ಅರ್ಥ ಮಾಡಿಕೊಂಡು ನಾವೇ ನಮ್ಮ ಮನಸ್ಸಿನಲ್ಲಿ ಕ್ವಶನನ್ನು ಹಾಕೋಬೇಕು. ಈಗ ನಾನು ಹೇಳ್ತಿದ್ದೀನಲ್ಲ, ಇದೇ ಥರ ಕ್ವಶನ್ ಹಾಕೋಬೇಕು. ಕ್ವಶನ್ ಹಾಕ್ಕೊಂಡು ಈ ಥರ ಕೇಳಿದರೆ ನಾನು ರೆಡಿ ಇರಬೇಕು, ಈ ಥರ ನಾನು ಕೇಳಿದರೆ ರೆಡಿ ಇರಬೇಕು, ಮತ್ತು ಇದರಲ್ಲಿ ಇದು ಉತ್ತರ ಇದೆ, ಇದರಲ್ಲಿ ಇದು ಉತ್ತರ ಇದೆ, ಎಲ್ಲ ತಿರುಗಿ ಬಂದರೂ ಮತ್ತು ಇಲ್ಲೇ ಇರ್ತದೆ ಉತ್ತರ. ಅದು ಬಿಟ್ಟು ಎಲ್ಲಿದೋ ಕೇಳಿದ್ದಾರೆ, ನನಗೆ ಇದು ಮೊನ್ನೆ ಬಿದ್ದಿತ್ತು, ಇದು ಅಲ್ಲ, ಇದು ಬೇರೆ ಇದೆ, ಈ ಥರ ಬರಲಿಕ್ಕೆ ಹೋಗಬಾರ್ದು. ಅವರು ಉತ್ತರ ಅದೇ ಇದ್ದರೂ ಕೂಡ ಕ್ವಶನ್ ಉಲ್ಟಾ ಮಾಡೇ ಕೇಳ್ತಾರೆ. ಉಲ್ಟಾ ಮಾಡೇ ಕೇಳಿದ್ರೆ ನಾವು ಹೇಳಕ್ಕೆ ರೆಡಿ ಇರಬೇಕು ನೋಡಿ. ಈಗ 4 ಮಹಾನ್ ತತ್ವಗಳು ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ. ಇವು ಎಲ್ಲರಿಗೂ ಗೊತ್ತು. ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ. ಇದರ ಅರ್ಥ ಗೊತ್ತಿರಬೇಕು. ಅಹಿಂಸೆ ಅಂದರೆ ಏನು, ಸತ್ಯ ಅಂದರೆ ಏನು, ಆಸ್ತೇಯ ಅಂದರೆ ಏನು, ಅಪರಿಗ್ರಹ ಅಂದರೆ ಏನು. ಅಹಿಂಸೆ ಅಂದರೆ ಏನು ಹೇಳಿ ನೀವೇ? ಅಹಿಂಸೆ ಅಂದರೆ ಬೇರೆದವರಿಗೆ ನಾವು ಯಾರಿಗೂ ಒಂದು ಹಿಂಸೆಯನ್ನು ಕೊಡಬಾರ್ದು, ಬೇರೆದವರಿಗೆ ತೊಂದರೆ ಮಾಡಬಾರ್ದು. ಇದಕ್ಕೆ ಅಹಿಂಸೆ ಅಂತಾರೆ. ಸತ್ಯ, ನಾವು ಸುಳ್ಳನ್ನು ಯಾವಾಗೂ ಹೇಳಬಾರ್ದು, ಸತ್ಯದಿಂದನೇ ಇರಬೇಕು. ಏನೇ ನಮಗೆ ಕಷ್ಟ ಬಂದರೂ ಕೂಡ ಸತ್ಯ ಇರಬೇಕು. ಸತ್ಯ ಹೇಳಿದರೆ ಎಲ್ಲಿ ಏನೂ ಸಮಸ್ಯೆ ಇಲ್ಲ. ಸುಳ್ಳು ಹೇಳಿದರೆ ಒಂದು ಸುಳ್ಳು ಮುಚ್ಚಲಿಕ್ಕೆ 1000 ಸುಳ್ಳು ಹೇಳಬೇಕಾಗತ್ತೆ, ಅದು ನೆಮ್ಮದಿ ಕೂಡ ಇರಲ್ಲ. ಅದಕ್ಕೆ ಸತ್ಯ ಅಂತ ಅಂತಾರೆ. ಆಸ್ತೇಯ ಅಂದರೆ ಕಳ್ಳತನ ಮಾಡದಿರುವುದು, ಯಾರ್ದು ಏನು ಕದಿಯದಿರುವುದು. ನೋಡಿ, ಬೇರೆದವರಿಗೆ ನಾವು ಏನು ಮಾಡಬಾರ್ದು, ಬೇರೆದವ್ರ ವಸ್ತುಗಳನ್ನು ನಾವು ಕದಿಬಾರ್ದು. ಅಪರಿಗ್ರಹ, ಅವಶ್ಯಕತೆಗಿಂತ ಜಾಸ್ತಿ ನಾವು ಆಸ್ತಿಗಳನ್ನು ಸಂಪಾದಿಸಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟೇ, ಅವಶ್ಯಕತೆ ಇದ್ದಷ್ಟೇ ಮಾತ್ರ ನಾವು ಇರಬೇಕು. ನೋಡಿ, ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು. ಈ ಬೋಧನೆಗಳು ಜೈನ ಧರ್ಮದ ಮೂಲಭೂತ ತತ್ವಗಳಾಗಿವೆ. ಈ ಜೈನ ಧರ್ಮದ ಇವು ಅತ್ಯಂತ ಇಂಪಾರ್ಟೆಂಟ್ ಆದಂಥ ತತ್ವಗಳಾಗಿವೆ. ಇದು ನಾನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಅರ್ಥ ಆಗಿದೆ, ಆದರೆ ಅರ್ಥ ಆಗಿಲ್ಲ ಅಂದರೂ ಕೂಡ ನೀವು ಇದನ್ನು ವಾಪಸ್ಸು ಮತ್ತೆ ಪದೇ ಇದನ್ನು ನಾವು ಓದ್ತಾ ಇರಿ. ಆದರೆ ನಿಮಗೆ ಓದಿ ಏನು ಮಾಡಬೇಕು, ಒಂದು ನೋಟ್ಸನ್ನು ಮಾಡಿ ಬರೆದಿಟ್ಕೋಬೇಕು. ನಿಮಗೆ ತಿಳಿಲಿಲ್ಲ ಅಂದರೆ ಬರೆದಿಟ್ಕೋಬೇಕು. ಈಗ ನಾನು ಯಾವ ಥರ ಹೇಳಿದ್ದೀನಲ್ಲ, ಮೇನ್ ಇಂಪಾರ್ಟೆಂಟ್ ಇರೋದು ಇದು. ಎಲ್ಲ ಪಾಠ ಓದೋದಕ್ಕೆ ನಾನು ಓದ್ರಿ, ಇದು ಥಿಯರಿ ಓದಿದರೆ ಅರ್ಥ ಆಗ್ತದೆ, ಇದು ಓದಿದರೆ ಅರ್ಥ ಆಗ್ತದೆ, ಇದು ನಾವು ತಿಳ್ಕೊಂಡ್ರೆ ಅರ್ಥ ಆಗ್ತದೆ. ಇದನ್ನು ನಾವು ಪೂರಾ ತಿಳ್ಕೋಬೇಕು. ಜೈನ ಧರ್ಮದ ಬಗ್ಗೆ ಅತ್ಯಂತ ಇಂಪಾರ್ಟೆಂಟ್. ಯಾವುದೇ ಒಂದು ಕ್ವಶನ್ ನೀವು PC ಹಿಡಿದು KS IAS ವರೆಗೆ ಹೋದರೂ ಕೂಡ ಇದರಲ್ಲಿ ಒಂದಾದರೂ ಒಂದು ಕ್ವಶನ್ ಬಿದ್ದೇ ಇರ್ತದೆ. ಜೈನ ಧರ್ಮದೇ ಬೀಳ್ತದೆ, ಬೌದ್ಧ ಧರ್ಮದ ಒಂದು ಬೀಳ್ತದೆ. ಈ ಧರ್ಮಗಳ ಬಗ್ಗೆ ಅತಿ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ ಬಿದ್ದೇ ಬೀಳ್ತದೆ. ಇದು ನಮಗೆ ಇಂಪಾರ್ಟೆಂಟ್ ಆದಂಥ ವಿಷಯವಾಗಿದೆ. ಅರ್ಥ ಆಗಿದೆ ಅನ್ನಿಸ್ತದೆ. ಏನಾಗಿದೆ ನೋಡೋಣ ಅಂತ. ವರ್ಧಮಾನ ಮಹಾವೀರ. ಈಗ ನಾವು ಜೈನ ಧರ್ಮದ ಒಳಗನ ತಿಳ್ಕೊಂಡ್ವಿ. ಅದರಲ್ಲಿ ಯಾರು ಅಂದರೆ ವರ್ಧಮಾನ ಮಹಾವೀರನ ಬಗ್ಗೆ ನಾವು ತಿಳ್ಕೊಬೇಕು. ಸಾಮಾನ್ಯ ಶಕ ಪೂರ್ವ 599ರಿಂದ 527 ಒಳಗೆ. ಸಾಮಾನ್ಯ ಶಕ ಪೂರ್ವ ಅಂತ ಗೊತ್ತಿರಬೇಕು ನಿಮಗೆ. ಫಸ್ಟು ಸಾಮಾನ್ಯ ಶಕ ವರ್ಷ ಅಂದರೆ ಈಗಿಂದು. ಸಾಮಾನ್ಯ ಶಕ ಪೂರ್ವ ಅಂದ್ರೆ ಕ್ರೈಸ್ತ ಹುಟ್ಟೋಕ್ಕಿಂತ ಮುಂಚೆ. ಇದು ಹಿಂದಕ್ಕೆ ಹೋಗುತ್ತೆ, ಇದು ಇಸ್ವಿ ಹಿಂದಕ್ಕೆ ಹೋಗುತ್ತೆ. ಇದು ಮುಂದೆ ನಮಗೆ ಕ್ರೈಸ್ತ ಹುಟ್ಟಿದ ನಂತರ ಬರುವುದು ಸಾಮಾನ್ಯ ಪೂರ್ವ ಶಕ ಏನಿದೆ ನಂತರ ಬರ್ತದೆ. ಇದು ಹಿಂದಕ್ಕೆ ಹೋಗ್ತದೆ. 599ರಿಂದ 527 ಅವಧಿಯಂತೂ ವರ್ಧಮಾನ ಮಹಾವೀರನ ಅವಧಿ ಇದೆ. ಅದು ಯಾವ ಥರ ಇದೆ ಅಂತ. ಆರಂಭಿಕ ಜೀವನ ಹೇಗಿತ್ತು ಅಂದರೆ ಒಂದು ವರ್ಧಮಾನನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾಮಾನ್ಯ ಶಕ ಪೂರ್ವ
599ರಲ್ಲಿ ಜನಿಸಿದನು. ಇದು ಎಷ್ಟೊಂದು ಮಾರ್ಮಿಕವಾದಂಥ ಕ್ವಶನ್ ಇದೆ. ಒಂದೇ ಒಂದು ಲೈನ್ ಇದೆ, ಇದರಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ವರ್ಧಮಾನನು ಎಲ್ಲಿ ಜನಿಸಿದನು ಕೇಳ್ತಾರೆ. ವರ್ಧಮಾನನು ಎಲ್ಲಿ ಜನಿಸಿದನು? ಅವನು ಕುಂದ ಗ್ರಾಮದಲ್ಲಿ, ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದನು. ಇದು ಒಂದು ಕ್ವಶನ್. ಆದರೆ ವರ್ಧಮಾನನು ಯಾವಾಗ ಜನಿಸಿದನು? ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಜನಿಸಿದನು. ಈ ಥರ ಕೇಳ್ಬೋದು. ಮತ್ತು ಕುಂದ ಗ್ರಾಮದಲ್ಲಿ, ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಯಾರು ಜನಿಸಿದರು? ಉಲ್ಟಾ ಕ್ವಶನ್ ಕೇಳ್ಬೋದು. ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಯಾರು ಜನಿಸಿದರು? ವರ್ಧಮಾನನು. ಈ ಥರ ಕ್ವಶನ್ ಹೇಳ್ಬೋದು. ಆಮೇಲೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಜನಿಸಿದವರು ಯಾರು? ಈ ಕ್ವಶನ್ ಇಲ್ಲಿ 3 ಅಥವಾ 4 ಕ್ವಶನ್ ಇದ್ದೇ ಒಂದೇ ಲೈನಲ್ಲಿ ಕೇಳ್ತಾರೆ. ಇದು ನಮಗೆ ಪಕ್ಕಾ ಗೊತ್ತಿದ್ರೆ 4 ಕ್ವಶನ್ನಿಗೆ ನಾವು ಉತ್ತರ ಕೊಡಲಿಕ್ಕೆ ಆಗ್ತದೆ. ಅವನ ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ತ್ರಿಶಲಾದೇವಿ. ಇಲ್ಲೇ ನೋಡಿ, ತಂದೆ ಮತ್ತು ತಾಯಿಗಳ ಹೆಸರು ಕೂಡ ಕೇಳ್ತಾರೆ. ವರ್ಧಮಾನನ ತಂದೆ ಯಾರು ಮತ್ತು ತಾಯಿ ಯಾರು? ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ತ್ರಿಶಲಾದೇವಿ. ಸಿದ್ಧಾರ್ಥ ಮತ್ತು ಸಿದ್ಧಾರ್ಥನು ಯಾರ ತಂದೆ? ವರ್ಧಮಾನನ ತಂದೆ. ಅಥವಾ ವರ್ಧಮಾನನ ತಂದೆ ಯಾರು? ಸಿದ್ಧಾರ್ಥ ಯಾರ ತಂದೆ? ವರ್ಧಮಾನನ ತಂದೆ. ತಾಯಿ ಯಾರು? ತ್ರಿಶಲಾದೇವಿ. ರಾಣಿ ತ್ರಿಶಲಾದೇವಿ ಯಾರ ತಾಯಿ? ವರ್ಧಮಾನನ ತಾಯಿ. ಇಲ್ಲಿದಿಲ್ಲೇ ತಿರುಮುರು ಮಾಡ್ತಾರೆ. ಸಿದ್ಧಾರ್ಥನು ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದನು. ಈಗ ನೋಡಿ, ಸಿದ್ಧಾರ್ಥನು ಯಾವ ಮುಖ್ಯಸ್ಥನಾಗಿದ್ದನು? ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದನು. ಅಥವಾ ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದವರು ಯಾರು? ಸಿದ್ಧಾರ್ಥನು. ವರ್ಧಮಾನನು 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳನ್ನು ವಿವಾಹವಾದನು. ವರ್ಧಮಾನನು ಎಷ್ಟನೇ ವಯಸ್ಸಿನಲ್ಲಿ ಮದುವೆಯಾದನು? 18ನೇ ವಯಸ್ಸಿನಲ್ಲಿ. ಯಾರನ್ನು ಮದುವೆಯಾದನು? ಯಶೋಧಳನ್ನು ಮದುವೆಯಾದನು. ಯಶೋಧಳ ಗಂಡ ಯಾರು? ವರ್ಧಮಾನ. ಈ ಥರ ಕ್ವಶನ್ ಕೇಳ್ತಾರೆ. ಅವನಿಗೆ ಅನ್ನೋಜ್ಯ ಅಥವಾ ಪ್ರಿಯದರ್ಶಿನಿ ಎಂಬ ಮಕ್ಕಳಿದ್ದರು. ಅವನಿಗೆ ಅನ್ನೋಜ್ಯ ಅಥವಾ ಪ್ರಿಯದರ್ಶಿನಿ ಎಂಬ ಮಕ್ಕಳಿದ್ದರು. ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿದನು. ಅವನು ಅನ್ನೋಜ ಮತ್ತು ಪ್ರಿಯದರ್ಶಿನಿ ಎಂಬ ಮಕ್ಕಳಿದ್ದರೂ ಕೂಡ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ಏನು ಮಾಡಿದ? ವರ್ಧಮಾನ ತನ್ನ ಉಡುಪನ್ನು ಸೇರಿದಂತೆ ಅವನ ಉಡುಪನ್ನು ಕೂಡ ತೆಗೆದುಬಿಟ್ಟವ. ಪ್ರಾಪಂಚಿಕ ಸುಖಭೋಗಗಳನ್ನು ಏನು ಮಾಡಿದವ? ತ್ಯಜಿಸಿದನು ಅಂದರೆ ಅವನ ಜೀವನದಿಂದ ಒಂದು ತೆಗೆದುಬಿಟ್ಟ. ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನು ಅರಸುತ್ತಾ ಸಂಚಾರ ಹೊರಟನು. ಏನು ಮಾಡಿದ ಅಂದರೆ ಅವನು ಸನ್ಯಾಸಿ ಮಾರ್ಗವನ್ನು ಹಿಡಿದ. ಎಲ್ಲ ಬಿಟ್ಟ. ಅವನಿಗೆ ತಾಯಿ ತಂದೆ ಹೋದ್ಮೇಲೆ ಅವನಿಗೆ ಈ ಜೀವನದಲ್ಲಿ ಏನೂ ಇಲ್ಲ, ನನ್ನದಾದಂಥದ್ದು ಏನಿದೆ ಅಂತ ತಿಳ್ಕೊಂಡು ಎಲ್ಲ ಮೈ ಮೇಲೆ ಇರುವಂಥ ಬಟ್ಟೆ ಕೂಡ ತೆಗೆದು ಹೊರ ಪ್ರಪಂಚವನ್ನು ನೋಡಲಿಕ್ಕೆ ಹೋದ. ಸತ್ಯವನ್ನು ಹುಡುಕ್ತಾ ಹೊರಟನು. ಅವನು 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ ಜೀವನ ನಡೆಸಿದನು. ಅವನು ಹೊರಟು ಏನು ಮಾಡಿದ ಅಂದರೆ 13 ವರ್ಷಗಳ ಕಾಲ ತನ್ನ ದೇಹವನ್ನು ತಾನೇ ದಂಡಿಸಿತಿ ಮತ್ತು ಆಳವಾದ ಧ್ಯಾನ ಮಾಡಿದ. ತನ್ನದೇ ಆದಂಥ ಒಂದು ಧ್ಯಾನ ಏನಿದೆ, ಇಲ್ಲಿ ಎಲ್ಲಿದೆ ಸತ್ಯ, ಎಲ್ಲಿದೆ ಇದರಲ್ಲಿ ಜೀವನದಲ್ಲಿ ಏನು ಇದೆ, ಮುಕ್ತಿ ಎಲ್ಲಿ ಸಿಗೋದು ಅಂತ ತಿಳ್ಕೊತು ಅವ ಏನು ಮಾಡ್ದ? 13 ವರ್ಷಗಳ ಕಾಲ ತನ್ನ ದೇಹವನ್ನು ತಾನೇ ದಂಡಿಸುತ್ತಾ ಜೀವನ ನಡೆಸಿದನು. ವೈಶಾಖದ 10ನೇ ದಿನ ಬಿಹಾರದ ವೈಶಾಖ ಮಾಸ ಬರ್ತದಲ್ಲ, 10ನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಯಿತು. ಎಲ್ಲಿ ಆಯಿತು ಅಂದರೆ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಯಿತು. ಜ್ಞಾನೋದಯವಾಯಿತು ಅಂದರೆ ಏನು? ಅವನಿಗೆ ತನ್ನ ಜೀವನ ಹೇಗೆ ಸಾಗುತ್ತದೆ, ಇದು ಹೇಗೆ ಮುಕ್ತಿ ಹೊಂದುತ್ತದೆ,
ಎಲ್ಲಿ ಹುಟ್ಟುತ್ತದೆ, ಎಲ್ಲಿ ಸಾಯುತ್ತದೆ, ಇದಕ್ಕೆ ಏನು ಬೇಕು ಏನು ಬೇಡ ಅಂತ ಅವನಿಗೆ ಜ್ಞಾನವನ್ನು ಅರ್ಥವ ಇಲ್ಲಿವರೆಗೆ ಅವನಿಗೆ ಸಿಕ್ಕಿರಲಿಲ್ಲ. 13 ವರ್ಷಗಳ ಕಾಲ ಏನು ಮಾಡಿದವ, ತನ್ನ ದೇಹವನ್ನು ದಂಡನೆ ಮಾಡಿ ತನ್ನ ಅರ್ಥವನ್ನು ತಾನು ಮಾಡಿಕೊಂಡನು. ಅವನು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದನು. ಕೈವಲ್ಯ ಅನ್ನೋದು ಅವನು ಯಾವ ಜ್ಞಾನವನ್ನು ಪಡೆದಂದ್ರೆ ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದನು. ಮತ್ತು ಕೇವಲಿನ್ ಅಂದ್ರೆ ಸರ್ವಜ್ಞ ಅಂತಾರೆ ಅಂತೆ. ಕೇವಲಿನ್ ಅಂದ್ರೆ ಸರ್ವಜ್ಞ ಅಂತಾರೆ. ಅಥವಾ ಜೀನ, ಕೇವಲಿನ್ ಅಥವಾ ಜೀನ, ಕೇವಲಿನ್ ಅಥವಾ ಜೀನ ಅಂದ್ರೆ ಇಂದ್ರಿಯ ನಿಗ್ರಹಿಸುವುದು. ಸರ್ವಜ್ಞ, ಕೇವಲಿನ್ ಅಂದ್ರೆ ಸರ್ವಜ್ಞ ಅಥವಾ ಜೀನ ಅಂದ್ರೆ ಇಂದ್ರಿಯ ನಿಗ್ರಹಿಸುವುದು. ಜೀನನಾದನು ಅಂತ ಇದೆ. ತದನಂತರ ವರ್ಧಮಾನ ಮಹಾವೀರನೆಂದು ಕರೆಯಲ್ಪಟ್ಟನು. ತದನಂತರ ಏನಾಯಿತು, ವರ್ಧಮಾನ ಮಹಾವೀರನೆಂದು ಕರೆಯಲ್ಪಟ್ಟನು. ಮುಂದಿನ 30 ವರ್ಷಗಳ ಕಾಲ ವರ್ಧಮಾನ ಮಹಾವೀರನೆಂದು ಕರೆಯಲ್ಪಟ್ಟನು. ಮುಂದಿನ 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸ ಕೈಗೊಂಡನು. ತನ್ನ 72ನೆಯ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವಾ ಎಂಬಲ್ಲಿ ಸಾಮಾನ್ಯ ಶಕ ಪೂರ್ವ 527ರಲ್ಲಿ ನಿರ್ವಾಣ ಹೊಂದಿದನು. ಇದ್ರ ಬಗ್ಗೆ ಇನ್ನೂ ಕ್ವಶನ್ಸ್ ಸಾಕಷ್ಟು ಕೇಳ್ತಾರೆ ನೋಡಿ. ಅವನಿಗೆ ಎಷ್ಟು ಮಕ್ಕಳು, ಯಾರು ವರ್ಧಮಾನನ ಮಕ್ಕಳ ಹೆಸರೇನು? ಅನೋಜ ಮತ್ತು ಪ್ರಿಯದರ್ಶಿನಿ, ಅನೋಜ ಅಥವಾ ಪ್ರಿಯದರ್ಶಿನಿ ಎಂಬ ಮಕ್ಕಳಿದ್ದರು ಅಂತ ಹೇಳ್ತಾರೆ. ಅವನ ತಾಯಿ ತಂದೆ ಏನಾಯಿತು? ಆಕಸ್ಮಿಕ ಮರಣದಿಂದ ವರ್ಧಮಾನನ ಮನಸ್ಸು ಚೇಂಜ್ ಆಯಿತು. ಅವನು ಯಾವ ಭೋಗಗಳನ್ನು ತ್ಯಜಿಸಿದನು? ಸುಖ ಭೋಗಗಳನ್ನು ತ್ಯಜಿಸಿದನು. ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನು ಅರಸುತ್ತಾ ಸಂಚಾರ ಹೊರಟನು. ವರ್ಧಮಾನನು ಯಾವ ಮಾರ್ಗವನ್ನು ಅರಸುತ್ತಾ ಸಂಚಾರ ಹೊರಟನು? ಸತ್ಯವನ್ನು ಅರಸುತ್ತಾ ಸಂಚಾರವನ್ನು ಹೊರಟನು. ವರ್ಧಮಾನನು ಎಷ್ಟು ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ ಜೀವನ ನಡೆಸಿದನು ಅಂತ ಕೇಳ್ಬೋದು. 13 ವರ್ಷ ನಡೆಸಿದನು. ಸ್ವದೇಹ ಎಂದರೇನು ಅಂತ ಕೇಳ್ಬೋದು. ಸ್ವದೇಹ ಅಂದ್ರೆ ತನ್ನ ದೇಹವನ್ನು ತಾನೇ ದಂಡನೆ ಮಾಡ್ಕೊಳ್ಳೋದು. ಸ್ವದೇಹ, ತನ್ನ ದೇಹ ಅಂತ ಹೇಳ್ಬೋದು. ವೈಶಾಖದ 10ನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ, ಅಂದ್ರೆ ವರ್ಧಮಾನನು ಯಾವ ಗ್ರಾಮದಲ್ಲಿ ಜ್ಞಾನೋದಯವಾಯಿತು? ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಜ್ಞಾನೋದಯವಾಯಿತು. ಜೃಂಬಿಕಾ ಗ್ರಾಮದಲ್ಲಿ ಯಾರಿಗೆ ಅಥವಾ ಜ್ಞಾನೋದಯವಾಯಿತು ಅಂತ ಕೇಳ್ಬೋದು. ವರ್ಧಮಾನನಿಗೆ ಅಂತ ಹೇಳ್ಬೋದು. ಅವನು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದನು. ಅಂದರೆ ವರ್ಧಮಾನನು ಯಾವ ಜ್ಞಾನವನ್ನು ಪಡೆದನು? ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದನು. ಅಥವಾ ವರ್ಧಮಾನನ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನ ಯಾವುದು ಅಂದ್ರೆ ಕೈವಲ್ಯ. ಕೇವಲಿನ್ ಎಂದು ಏನನ್ನು ಕರೀತಾರೆ? ಕೇವಲಿನ್ ಅಂದರೆ ಸರ್ವಜ್ಞ ಎನ್ನುವ ಅರ್ಥ. ಜೀನ ಎಂದರೆ ಏನು? ಇಂದ್ರಿಯ ನಿಗ್ರಹಿಸುವುದು. ಇಂದ್ರಿಯ ಅಂದರೆ ತನ್ನ ದೇಹದಲ್ಲಿರುವಂಥ ಅಂಗಗಳು ಎಲ್ಲ ನಿಗ್ರಹಿಸುವುದು, ಅಂದರೆ ಹತೋಟಿಯಲ್ಲಿಡುವುದು. ತದನಂತರ ವರ್ಧಮಾನನ ಮಹಾವೀರನೆಂದು ಕರೆಯಲ್ಪಟ್ಟನು. ಅವನಿಗೆ ವರ್ಧಮಾನನನ್ನು ಏನಂತ ಕರೀತಾರೆ ಅಂದರೆ ಮಹಾವೀರನೆಂದು ಕರೀತಾರೆ. ಮಹಾವೀರನೆಂದು ಯಾರನ್ನು ಕರೀತಾರೆ ಅಂದರೆ ವರ್ಧಮಾನನನ್ನು. ಮುಂದಿನ 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸ ಕೈಗೊಂಡನು. 30 ವರ್ಷಗಳ ಕಾಲ ಎಲ್ಲಿ ಪ್ರವಾಸ ಕೈಗೊಂಡನು? ಕೋಸಲ, ಮಗಧ, ವಿದೇಹ ಎಂಬಲ್ಲಿ. ತನ್ನ 72ನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪ
ಪಾವ ಎಂಬಲ್ಲಿ ಸಾಮಾನ್ಯ ಶಕ 527ರಲ್ಲಿ ನಿರ್ವಾಣ ಹೊಂದಿದನು. ವರ್ಧಮಾನ ಮಹಾವೀರನು ಎಲ್ಲಿ ನಿರ್ವಾಣ ಹೊಂದಿದನು ಮತ್ತು ಯಾವಾಗ ನಿರ್ಮಾಣ ಹೊಂದಿದನು ಮತ್ತು ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ 527ರಲ್ಲಿ ಸಾಮಾನ್ಯ ಶಕ ಪೂರ್ವ 527ರಲ್ಲಿ ನಿರ್ವಾಣ ಹೊಂದಿದನು. ಪಾವ ಎಂಬಲ್ಲಿ ಯಾರು ನಿರ್ವಾಣ ಹೊಂದಿದರು ಅಂತ ಕೇಳ್ಬೋದು. ವರ್ಧಮಾನ ಮಹಾವೀರ ಅಂತ ಹೇಳ್ಬೋದು. ಇಷ್ಟು ಇದ್ರ ಬಗ್ಗೆ ಇದೆ. ಇನ್ನೂ ಇದೆ, ಇದು ತುಂಬ ಇದೆ. ಇದ್ರ ಬಗ್ಗೆ ಇನ್ನೂ ಬಹಳ ತಿಳ್ಕೊಳ್ಳೋದಿದೆ. ಯಾವಾಗಲೂ ಮಹಾವೀರನು ಗೌತಮ ಬುದ್ಧನ ಸಮಕಾಲೀನನಾಗಿದ್ದನು. ಆದರೆ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು, ಈಗ ನೋಡಿ, ಮಹಾವೀರನು ಬುದ್ಧನ ಸಮಕಾಲೀನನಾಗಿದ್ದನು. ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಯಾವಾಗಲೂ ಭೇಟಿಯಾಗೇ ಇಲ್ಲ ನೋಡಿ. ಯಾವಾಗೂ ಕೂಡ ಅವರು ಭೇಟಿಯಾಗಿಲ್ಲ. ಆದರೂ ಕೂಡ ಇಬ್ಬರು ವಿಚಾರಧಾರೆಗಳು ಒಂದೇ ಥರ ಇದ್ದಾವೆ ನೋಡಿ. ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಮುಕ್ತವಾಗಿದ್ದ ಧಾರ್ಮಿಕ ವ್ಯವಸ್ಥೆಯೊಂದನ್ನು ಸ್ಥಾಪಿಸಿದನು. ಇವನು ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲ ಎಂದು ಸ್ವೀಕರಿಸಿದನು. ಇದ್ರ ಬಗ್ಗೆ ಇನ್ನೂ ತುಂಬ ಇದೆ. ಮಹಾವೀರನ ಬೋಧನೆಗಳಿದಾವೆ, ತ್ರಿರತ್ನಗಳಿದಾವೆ, ಜೈನ ಧರ್ಮದ ಪ್ರಸಾರ ಸಭೆಗಳು, ಜೈನ ಧರ್ಮದ ಪಂಗಡಗಳು ತುಂಬ ಇದೆ. ಇದ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ದಿನ ಪೂರ ಬೇಕು ನೋಡಿ. ಆದರೆ ನಾನು ಹೇಳ್ತೇನೆ, ಇದು ಲೆಂತಿ ಆಗತ್ತೆ. ಆಮೇಲೆ ಮತ್ತೆ ಇದ್ರ ಬಗ್ಗೆ ನೆಕ್ಸ್ಟ್ ಪೀರಿಯಡಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅಥವಾ ಹೇಳಿ ಅಂದರೆ ಹೇಳ್ತೇನೆ. ಇವಾಗ ಹೇಳ್ಬೋದೇನೋ, ಸ್ವಲ್ಪ ಹೊತ್ತು ಹೇಳಬೇಕೇನೋ. ಇರಲಿ, ಹೇಳ್ತೇನೆ. ಇವಾಗ ಮಹಾವೀರನ ಬೋಧನೆಗಳ ಬಗ್ಗೆ ನಾವು ತಿಳ್ಕೊಬೇಕು. ಮಹಾವೀರ ಹೆಂಗಾದ, ವರ್ಧಮಾನ ಹೋಗಿ ಮಹಾವೀರ ಹೆಂಗಾದ, ಅವನ ಬೋಧನೆಗಳು ಏನೇನು, ಮಹಾವೀರ ಆಗಬೇಕಾದ್ರೆ ಅವನಿಗೆ ಏನೇನು ಸಮಸ್ಯೆಗಳಿದ್ವು ನೋಡಿ. ಎಷ್ಟು ವರ್ಷಗಳ ತನ್ನ ದೇಹವನ್ನು ದಂಡನೆ ಮಾಡಿ ಮುಂದೆ ಅವನು ಮಹಾವೀರನಾದ. ಮಹಾವೀರನ ಬೋಧನೆಗಳು ಯಾವ್ಯಾವು? ಮಹಾವೀರ ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧಿಸಿದನು. ಪಂಚಶೀಲ ತತ್ವಗಳು ಮತ್ತು ತ್ರಿರತ್ನಗಳನ್ನು ಬೋಧಿಸಿದನು. ಪಂಚಶೀಲ ತತ್ವಗಳು ಯಾವುವು ಅಂದರೆ ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ನಾನು ಹೇಳಿದ್ದೀನಿ, ಸತ್ಯ ಅಂತ ಎಲ್ಲರಿಗೂ ಸತ್ಯವಾಗಿ ನಡೀತಾ ಇರಬೇಕು. ಅಹಿಂಸೆ, ಯಾವ ಪ್ರಾಣಿ ಪಕ್ಷಿ ಮನುಷ್ಯರು ಯಾವಕ್ಕೂ ಹಿಂಸೆಯನ್ನು ಮಾಡಬಾರ್ದು, ಅದಕ್ಕೆ ಅಹಿಂಸೆಯಿಂದ ನಡಿಬೇಕು. ಮತ್ತು ಆಸ್ತೇಯ ಮಾಡಬಾರ್ದು. ಆಸ್ತೇಯ ಅಂದರೆ ಕಳ್ಳತನ ಮಾಡದಿರುವುದು. ಇದ್ರ ಬಗ್ಗೆ ಜನಗಳಿಗೆ ತಿಳಿ ಹೇಳ್ತಾ ಇದ್ರು. ಅಪರಿಗ್ರಹ, ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು. ಬ್ರಹ್ಮಚರ್ಯ ಅಂದ್ರೆ ಸನ್ಯಾಸಿತ್ವವನ್ನು ಪಾಲಿಸುವುದು. ಯಾವ ಥರ ಮಹಾವೀರ ವರ್ಧಮಾನ ಯಾವ ಥರ ತನ್ನ ಜೀವನದಲ್ಲಿ ಜೀನನಾಗಿ ಬದುಕಿದ, ಆ ಥರ ಬ್ರಹ್ಮಚರ್ಯವನ್ನು, ಪವಿತ್ರತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಅವನ ತ್ರಿರತ್ನಗಳು ಅಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಸಮ್ಯಕ್ ಜ್ಞಾನ, ನಮ್ಮ ಹತ್ರ ಇಂಪಾರ್ಟೆಂಟ್ ಆದಂಥ ಜ್ಞಾನ ಇರಬೇಕು ನಮ್ಮ ಕಡೆ. ಅದು ಬಿಟ್ಟು ಏನೋ ಬೇರೆ ಯೋಚನೆ ಮಾಡಿ ಬೇರೆ ತಿಳುವಳಿಕೆಯಿಂದ ಇರಬಾರ್ದು. ಒಳ್ಳೆಯ ಜ್ಞಾನ ಇರಬೇಕು ಮನುಷ್ಯನಲ್ಲಿ. ಒಳ್ಳೆಯ ಜ್ಞಾನ ಇರಬೇಕು ಮತ್ತು ಒಳ್ಳೆಯ ನಂಬಿಕೆ ಇರಬೇಕು. ನಾವು ಯಾವ ಥರ ನಂಬಿಕೆ ಇಡ್ತೀವಲ್ಲ, ಜನದ ಮೇಲೆ ಆಗಲಿ, ಒಂದು ವಿಷಯದ ಮೇಲೆ ಆಗಲಿ ನಂಬಿಕೆ ಇಟ್ಟುಕೊಂಡು ಬದುಕಬೇಕು. ಅದು ಬಿಟ್ಟು ಸುಳ್ಳು ಹೇಳೋದು, ಏನೋ ಒಂದು ಮಾಡ್ತಾ ಹೋಗಬಾರ್ದು. ನಂಬಿಕೆಯನ್ನು ಇಟ್ಕೋಬೇಕು. ಸಮ್ಯಕ್ ನಡತೆ, ಒಳ್ಳೆಯ ನಡತೆ ಇರಬೇಕು ನೋಡಿ. ಯಾರಿಗೆ ಏನು ಮನಸ್ಸು ನೋಯಿಸದ ಹಾಗೆ ಒಂದು ನಡತೆಯನ್ನು, ಒಳ್ಳೆಯ ನಡತೆಗಳಿಂದ ನಡಿಬೇಕು ನೋಡಿ. ಆ ಥರ ಹೇಳಿದ್ದಾರೆ. ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ. ಈಗ ನೋಡಿ, ನಂಬಿಕೆ, ದೇವರ ಮೇಲೆ ಕೈ ಮುಗಿದು ಸುಮ್ಮನೆ ದೇವರ ನಂಬಿಕೆಯಿಂದ ಏನೋ ಜೀವನ ಹಾಳು ಮಾಡ್ತಾರೆ. ಕೆಲವೊಂದು ಪ್ರಾಣಿಗಳನ್ನು ಬಲಿ ಕೊಡೋದಾಗಲಿ, ಅಥವಾ ಕೆಲವೊಂದು ಏನೋ ಉರುಳು ಸೇವೆ ಮಾಡೋದಾಗಲಿ, ಅಥವಾ ಏನೋ ದಂಡನೆ ಮಾಡೋದಾಗಲಿ, ಹೀಗೆ ಏನೋ ನಾನಾ ಥರದಲ್ಲಿ ನಂಬಿಕೆಗಳು ಇದ್ದಾವೆ. ಆದರೆ ಮಹಾವೀರನಿಗೆ ಅದು ಅವನ ಅಸ್ತಿತ್ವದಲ್ಲಿ ನಂಬಿಕೆನೇ ಇರಲಿಲ್ಲ. ಅವ ಏನಿದ್ದ, ಒಳ್ಳೆ ಸಮ್ಯಕ್ ಜ್ಞಾನ ಹೊಂದಬೇಕು, ನಂಬಿಕೆ ಹೊಂದಬೇಕು, ಮತ್ತು ನಡತೆ ಉಳ್ಳವರಾಗಬೇಕು.
ದೇವರಿಗೆ ನಾವು ಏನೋ ಮಾಡಿ ಕೈ ಮುಗಿದ್ರೆ ಅದು ಪ್ರಯೋಜನ ಇಲ್ಲ ನೋಡಿ, ಆ ಥರ ಅವರಿಗೆ ಇತ್ತು. ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದನು. ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಮ್ಮ ಜೀವನ ಅಂತ ಇದೆ ಅಲ್ವಾ, ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಬದುಕಬೇಕು ನೋಡಿ. ಏನೋ ಯಾರು ನೋಡ್ತಾರೆ ಅಂತ ನಾವು ಕರೆ ಹೇಳೋದು, ಒಳ್ಳೆ ನಡತೆ ಥರ ನಟಿಸೋದು, ಆಮೇಲೆ ನಮಗೆ ಒಳ್ಳೆ ಜ್ಞಾನ ಇದೆ ಅಂತ ಇದನ್ನು ಕೊಡೋದು, ಪೋಸ್ಟ್ ಕೊಡೋದು, ಆ ಥರ ಮಾಡಬಾರ್ದು. ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಮ್ಮ ಆತ್ಮ ಏನಿದೆ, ನಾವು ಸುಳ್ಳು ಹೇಳಬಾರ್ದು, ನಮ್ಮ ನಡತೆ ಒಳ್ಳೇದಿರಬೇಕು, ನಾವು ನಂಬಿಕೆಯನ್ನು ಇಡಬೇಕು. ಈ ಥರ ಅವರಿಗೆ ತಮ್ಮ ಆತ್ಮದಲ್ಲಿ ಅಸ್ತಿತ್ವದ ನಂಬಿಕೆ ಇಟ್ಟಿದ್ದರು. ಇವನು ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನು ಖಂಡಿಸಿದನು. ನೋಡು, ನಾನು ಹೇಳ್ತಾರನೆ, ಅವನು ಏನು ಮಾಡಿದ, ಪ್ರಾಣಿ ಬಲಿಗಳನ್ನು ಮತ್ತು ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನು ಖಂಡಿಸಿದನು. ಇವನು ಅಹಿಂಸೆಗೆ ಹೆಚ್ಚು ಒತ್ತು ಕೊಟ್ಟನು. ಅಹಿಂಸೆ ಅಂದರೆ ಹಿಂಸೆ ಮಾಡದಿರುವುದು, ಅದಕ್ಕೆ ಹೆಚ್ಚು ಒತ್ತು ಕೊಟ್ಟನು. ಮತ್ತು ಪ್ರಾಣಿ ಪಕ್ಷಿ, ಗಿಡ ಮರ, ಕಲ್ಲು ಮಣ್ಣು, ನೀರು, ಬೆಂಕಿ ಮುಂತಾದವು ಸಹ ಜೀವ ಹೊಂದಿರುವುದರಿಂದ ಯಾವುದೇ ಜೀವಾತ್ಮಗಳಿಗೆ ಹಿಂಸೆ ನೀಡಬಾರದೆಂದು ಪ್ರತಿಪಾದಿಸಿದನು. ಈ ಕೆಲವೊಂದು ಪ್ರಾಣಿಗಳನ್ನು ನಾವು ಏನು ಮಾಡ್ತೇವೆ, ಹಿಂಸಿಸ್ತೇವೆ, ಕೊಲ್ತೇವೆ, ಹಿಡಿತೇವೆ. ಕೆಲವೊಂದು ಪ್ರಾಣಿಗಳನ್ನು ಹಿಡಿದು ತಿಂತಾರೆ ಈಗಿನ ಜನನೂ ಕೂಡ, ಗೊತ್ತಿದೆ ನಿಮಗೆ. ಈಗ ಜಾಸ್ತಿ ಜನ ತಿನ್ನೋದೇ ಪ್ರಾಣಿಗಳನ್ನು. ಆಮೇಲೆ ಈ ಎಲ್ಲ ಸಸ್ಯಾಹಾರಿಗಳು ಬಿಟ್ಟು ಮಾಂಸಾಹಾರಿಗೆ ಜನರು ಇದ್ದಾರೆ. ಆದರೆ ಅವನಿಗೆ, ಮಹಾವೀರನಿಗೆ ಇದು ಇಷ್ಟ ಇರಲಿಲ್ಲ ಅಂತೆ. ಇದು ಮಾಡಬಾರ್ದು ಕೂಡ, ಆದರೂ ಮಾಡ್ತಾರೆ ಜನ. ಇವನು ನಿರ್ವಾಣಕ್ಕಾಗಿ ಅಥವಾ ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸಿದನು. ಇವನು ಮೋಕ್ಷ ಹೊಂದಬೇಕು ಅಂತ ತಪಸ್ಸನ್ನು ತೆಗಿತಾನೆ. ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸಿದನು. ಇವನಿಗೆ ಗಣಾಧರರೆಂಬ 11 ಜನ ಶಿಷ್ಯರಿದ್ದರು. ಇವರಿಗೆ ಏನಿದ್ರು ಅಂದ್ರೆ ಗಣಾಧರರೆಂಬ, ನೆನಪಿರಬೇಕು, ಇದು ಇಂಪಾರ್ಟೆಂಟ್ ಕ್ವಶನ್. ಗಣಾಧರರೆಂಬ 11 ಶಿಷ್ಯರಿದ್ದರು. ಮಹಾವೀರನಿಗೆ ಎಷ್ಟು ಶಿಷ್ಯರಿದ್ದರು? 11 ಶಿಷ್ಯರಿದ್ದರು. ಅವರು ಯಾರು? ಗಣಾಧರರೆಂಬ ಶಿಷ್ಯರು. ಅಥವಾ ಗಣಾಧರರೆಂಬ ಶಿಷ್ಯರು ಯಾರಿಗೆ ಸಂಬಂಧಿಸಿದವರು? ಅದು ವರ್ಧಮಾನ ಮಹಾವೀರನಿಗೆ ಸಂಬಂಧಿಸಿದವರು. ಮಹಾವೀರನು, ಇಲ್ಲಿ ಕ್ವಶನ್ ಸಾಕಷ್ಟು ಆಗ್ತವೆ. ಮಹಾವೀರನು ತ್ರಿರತ್ನಗಳು ಯಾವುವು? ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಸಮ್ಯಕ್ ಜ್ಞಾನ ಎಂದರೇನು? 1 ಮಾರ್ಕ್ಸಿನಲ್ಲಿ ಕ್ವಶನ್ ಬಿದ್ದೇ ಬೀಳ್ತದೆ. ಸಮ್ಯಕ್ ಜ್ಞಾನ ಎಂದರೇನು, ಸಮ್ಯಕ್ ನಂಬಿಕೆ ಎಂದರೇನು, ಸಮ್ಯಕ್ ನಡತೆ ಎಂದರೇನು ಅಂತ. ಮತ್ತು ಪ್ರಾಣಿ ಮತ್ತು ಪಕ್ಷಿಗಳನ್ನು ಹಿಂಸಿಸಬಾರದೆಂದು ಖಂಡಿಸಿದವರು ಯಾರು? ಮಹಾವೀರನು. ಹೀಗೆ ತುಂಬ ಕ್ವಶನ್ ಇದ್ದಾವೆ, ಇಲ್ಲಿ ತುಂಬ ಕ್ವಶನ್ ಆಗ್ತವೆ ಕೂಡ. ನಾನು ಹೇಳಿದ ಹಾಗೆ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿ ಇರೋವಂಥ ಕ್ವಶನ್ಗಳನ್ನು ನಾವು ತೆಗಿಲಿಕ್ಕೆ ಕಲಿಬೇಕು. ಕಲಿತು ಇದ್ರ ಬಗ್ಗೆ ನಾವು ತಿಳ್ಕೊತ ಹೋಗಬೇಕು ನೋಡಿ. ಇನ್ನು ನಾನು ಪಂಚಶೀಲ ತತ್ವಗಳ ಬಗ್ಗೆ ನಿಮಗೆ ಅಲ್ಲಿ ಮೊದಲೇ ಪೇಜ್ ಒಳಗೆ ಇತ್ತು, ಅದಕ್ಕಾಗಿ ನಾನು ಅದನ್ನು ಅಷ್ಟೊಂದು ಹೇಳ್ತಾ ಇಲ್ಲ. ಪಂಚಶೀಲ ತತ್ವಗಳು ಗೊತ್ತು ಎಲ್ಲರಿಗೂ. ಅಲ್ಲಿ 4 ತತ್ವಗಳು ಯಾವುವು ಅಂತ ಕೇಳಿದರೆ ಅವು ಇವೇ ಇದ್ದಾವೆ. ಮತ್ತು ಪಂಚಶೀಲ ತತ್ವಗಳನ್ನು ಕೂಡ, ಒಂದು ಬ್ರಹ್ಮಚರ್ಯ ಪವಿತ್ರತೆ ಒಂದು ಜಾಸ್ತಿ ಆಗಿದೆ. ಪಂಚಶೀಲ ಅಂದರೂ ಬ್ರಹ್ಮಚರ್ಯ ಕೂಡಿಸ್ಕೋಬೇಕು. ಇಲ್ಲ 4 ತತ್ವಗಳು ಅಂದರೆ ಇವು 4 ತತ್ವಗಳನ್ನು ಮಾತ್ರ ಹೇಳಬೇಕು. 3 ಅವೇ, 4 ತತ್ವಗಳಂದ್ರೂ ಅದೇ, ಆಮೇಲೆ ಪಂಚಶೀಲ ತತ್ವಗಳಂದ್ರೂ ಅದೇ. ಪಂಚ ಅಂದರೆ ಒಂದು ಜಾಸ್ತಿ, 4 ಅಂದರೆ 4 ಮಾತ್ರ ಹೇಳೋದು, ಇದು ಗೊತ್ತಿದೆ. ಆಮೇಲೆ ಇದು 3 ಗೊತ್ತಾಗಿದೆ, ತ್ರಿರತ್ನಗಳು ಅಂತ ಕೇಳಿದರೆ. ಇನ್ನು ಜೈನ ಧರ್ಮದ ಪ್ರಸಾರ ಹೇಗಾಯಿತು, ಹೇಗೆ ಹುಟ್ಟುಗೋತು? ಜೈನ ಧರ್ಮ ಎಲ್ಲಿಂದ ಸ್ಟಾರ್ಟ್ ಆಯಿತು? ಆರಂಭದಲ್ಲಿ ಜೈನ ಧರ್ಮವು ಕೋಸಲ ಮಗಧ ವಿದೇಹ ಎಲ್ಲಿ ಹುಟ್ಟುಗೋತು ಅಂತಂದರೆ ಗೊತ್ತಿರಬೇಕು. ಕೋಸಲ, ನೆಕ್ಸ್ಟು ಮಗಧ, ನೆಕ್ಸ್ಟು ವಿದೇಹ ಮತ್ತು ಅಂಗರಾಜ್ಯಗಳಿಗೆ ಸೀಮಿತವಾಗಿತ್ತು. ಇಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು ಜೈನ ಧರ್ಮ. ನಂತರ ಏನಾಗಿತ್ತು? ಅಜಾತಶತ್ರು. ಯಾರು? ಅಜಾತಶತ್ರು, ಬಿಂಬಸಾರ, ಚಂದ್ರಗುಪ್ತ ಮೌರ್ಯ ಮುಂತಾದ ರಾಜರು ನೀಡಿದ ಪ್ರೋತ್ಸಾಹದಿಂದಾಗಿ ಭಾರತಾದ್ಯಂತ ಪ್ರಸಾರವಾಯಿತು. ಮುಂದೇನಾಯಿತು ಅಂದರೆ ಅದು ಅಜಾತಶತ್ರು, ಬಿಂಬಸಾರ, ಚಂದ್ರಗುಪ್ತ ಮೌರ್ಯ ಈ ಮುಂತಾದ ರಾಜರು ಏನು ಮಾಡಿದರು ಅಂದ್ರೆ ಈ ಜೈನ ಧರ್ಮದ ಬಗ್ಗೆ ಏನು ಮಾಡಿದ್ರು? ಪ್ರೋತ್ಸಾಹನ ನೀಡಿದರು. ಅವರು ನೀಡಿ ಏನು ಮಾಡಿದರು? ಭಾರತಾದ್ಯಂತ, ನಮ್ಮ ಭಾರತ ದೇಶಕ್ಕೆ ಏನು ಮಾಡಿದರು? ಪ್ರಚಾರವನ್ನು ಮಾಡಿದರು. ಚಂದ್ರಗುಪ್ತ ಮೌರ್ಯನ
ಕೊನೆಯ ಕಾಲದಲ್ಲಿ, ಚಂದ್ರಗುಪ್ತನ ಆಳ್ವಿಕೆಯ ಕೊನೆಯ ಕಾಲದಲ್ಲಿ ಏನಾಯಿತು, ಉತ್ತರ ಭಾರತದಲ್ಲಿ ಕ್ಷಾಮ ಉಂಟಾಯಿತು. ಕ್ಷಾಮ ಅಂದರೆ ಗೊತ್ತಿರಬೇಕು ನಿಮಗೆ. ಕ್ಷಾಮ ಅಂದರೆ ಹೇಳಿ ನೋಡೋಣ ಏನಿದೆ. ಕ್ಷಾಮ ಅಂದರೆ ಬರಗಾಲ. ಕ್ಷಾಮ ಉಂಟಾಯಿತು. ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಜೊತೆ ಶ್ರವಣ ಬೆಳಗೊಳಕ್ಕೆ ವಲಸೆ ಬಂದನು. ಏನಾಯಿತು ಅಂದರೆ ಅಲ್ಲಿ ಕ್ಷಾಮ ಉಂಟಾಯಿತು. ಅದರಿಂದ ಏನು ಮಾಡಿದ ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಜೊತೆ ಶ್ರವಣ ಬೆಳಗೊಳಕ್ಕೆ ವಲಸೆ ಬಂದನು. ಅಲ್ಲಿಂದ ಹೊರಟು ಬಂದನು. ಅವನು ಚಂದ್ರಗಿರಿ ಬೆಟ್ಟದ ಮೇಲೆ ನೆಲೆಸಿ ಸಲ್ಲೇಖನ ವೃತವನ್ನಾಚರಿಸಿ ಸಾವನ್ನಪ್ಪಿದನು. ಚಂದ್ರಗುಪ್ತ ಮೌರ್ಯನು ನೋಡಿ ಭದ್ರಬಾಹುವಿನ ಜೊತೆ ಬಂದು ಶ್ರವಣ ಬೆಳಗೊಳದಲ್ಲಿ ವಲಸೆ ಬಂದು ಚಂದ್ರಗಿರಿ ಬೆಟ್ಟದ ಮೇಲೆ ನೆಲೆಸಿದನು. ಅಲ್ಲೇ ನಿಂತನು, ಉಳ್ಕೊಂಡು ಸಲ್ಲೇಖನ ವೃತವನ್ನಾಚರಿಸಿ ಸಾವನ್ನಪ್ಪಿದನು. ನಂತರ ಕದಂಬರು, ಗಂಗರು, ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ಆಶ್ರಯ ನೀಡಿದರು. ನಂತರ ಏನಾಯಿತು, ಈ ಚಂದ್ರಗುಪ್ತ ಮೌರ್ಯನು ಈ ಜೈನ ಧರ್ಮದ ಒಂದು ಪ್ರಚಾರವನ್ನು ಮಾಡಿದ, ಇಲ್ಲೇ ಬಂದು ಸಾವನ್ನಪ್ಪಿದ. ನಂತರ ಕದಂಬರು, ಗಂಗರು, ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ಏನು ಮಾಡಿದರು, ಆಶ್ರಯವನ್ನು ನೀಡಿದರು. ಆದ್ದರಿಂದ ಭಾರತದ ಇತರ ಭಾಗಗಳಾದ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲೂ ಜೈನ ಧರ್ಮ ಪ್ರಚಾರವಾಯಿತು. ಫಸ್ಟ್ ಎಲ್ಲಿಂದ ಬಂತು, ಭಾರತ್ ಇತರ ಭಾಗಗಳಾದ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲೂ ಜೈನ ಧರ್ಮ ಪ್ರಚಾರವಾಯಿತು. ಈಗ ನೋಡಿ, ಫಸ್ಟಿಗೆ ಏನು ಕೊಳ್ತಾರೋ ಕ್ವಶನ್ ಅಂದರೆ, ಜೈನ ಧರ್ಮವು ಎಲ್ಲಿಗೆ, ಯಾವ ರಾಜ್ಯದಲ್ಲಿ ಸೀಮಿತವಾಗಿತ್ತು? ಕೋಸಲ, ಮಗಧ, ವಿದೇಹ ಮತ್ತು ಇನ್ನು ಅಂಗರಾಜ್ಯಗಳಲ್ಲಿ ಸೀಮಿತವಾಗಿತ್ತು. ಯಾರು ಪ್ರೋತ್ಸಾಹ ನೀಡಿದರು ಜೈನ ಧರ್ಮಕ್ಕೆ? ಜೈನ ಧರ್ಮಕ್ಕೆ ಅಜಾತಶತ್ರು, ಬಿಂಬಸಾರ, ಚಂದ್ರಗುಪ್ತ ಮೌರ್ಯ. ಅಥವಾ ಅಜಾತಶತ್ರು, ಬಿಂಬಸಾರ, ಚಂದ್ರಗುಪ್ತ ಮೌರ್ಯ ಯಾವ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು ಅಂತ ಕೇಳ್ಬೋದು. ಜೈನ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು ಅಂತ ಹೇಳ್ಬೋದು. ಭಾರತಾದ್ಯಂತ ಪ್ರಸಾರವಾದ ಧರ್ಮ ಯಾವುದು? ಜೈನ ಧರ್ಮ. ಭಾರತಾದ್ಯಂತ ಪ್ರಸಾರ ಮಾಡಿದ ದೊರೆ ಯಾರು ಅಂತ ಕೇಳ್ಬೋದು. ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ಬೋದು. ಕೊನೆಯ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಏನು ಉಂಟಾಯಿತು? ಉತ್ತರ ಭಾರತದಲ್ಲಿ ಕ್ಷಾಮ ಉಂಟಾಯಿತು. ಅಥವಾ ಕ್ಷಾಮ ಎಲ್ಲಿ ಉಂಟಾಯಿತು? ಉತ್ತರ ಭಾರತದಲ್ಲಿ ಉಂಟಾಯಿತು. ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಜೊತೆ ಎಲ್ಲಿಗೆ ಬಂದನು? ಶ್ರವಣ ಬೆಳಗೊಳಕ್ಕೆ ಬಂದನು. ಅಥವಾ ಶ್ರವಣ ಬೆಳಗೊಳಕ್ಕೆ ಭದ್ರಬಾಹುವಿನ ಜೊತೆ ಯಾರು ಬಂದರು? ಚಂದ್ರಗುಪ್ತ ಮೌರ್ಯನು ಬಂದನು. ಚಂದ್ರಗಿರಿ ಬೆಟ್ಟದ ಮೇಲೆ ನೆಲೆಸಿದ್ದವರು ಯಾರು? ಚಂದ್ರಗುಪ್ತ ಮೌರ್ಯನು. ಚಂದ್ರಗುಪ್ತ ಮೌರ್ಯ ಎಲ್ಲಿ ನೆಲೆಸಿದನು? ಚಂದ್ರಗಿರಿ ಬೆಟ್ಟದ ಮೇಲೆ ನೆಲೆಸಿದನು. ಸಲ್ಲೇಖನ ವೃತವನ್ನು ಯಾರು ಆಚರಿಸಿದರು? ಚಂದ್ರಗುಪ್ತ ಮೌರ್ಯನು. ಚಂದ್ರಗುಪ್ತ ಮೌರ್ಯನು ಆಚರಿಸಿದ ವೃತ ಯಾವುದು? ಸಲ್ಲೇಖನ ವೃತ. ಚಂದ್ರಗುಪ್ತ ಮೌರ್ಯನು ಎಲ್ಲಿ ಸಾವನ್ನಪ್ಪಿದನು? ಚಂದ್ರಗಿರಿ ಬೆಟ್ಟದ ಮೇಲೆ. ಚಂದ್ರಗಿರಿ ಬೆಟ್ಟದ ಮೇಲೆ ಯಾರು ಸಾವನ್ನಪ್ಪಿದರು? ಚಂದ್ರಗಿರಿ ಬೆಟ್ಟದ ಮೇಲೆ ಚಂದ್ರಗುಪ್ತ ಮೌರ್ಯನು ಸಾವನ್ನಪ್ಪಿದನು. ನಂತರ ಜೈನ ಧರ್ಮಕ್ಕೆ ಆಶ್ರಯ ನೀಡಿದವರು ಯಾರು? ಕದಂಬರು, ಗಂಗರು, ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು. ಕದಂಬರು, ಗಂಗರು, ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು. ಕದಂಬರು, ಗಂಗರು ಒಬ್ಬೊಬ್ಬರನ್ನಾಗಿ ಕೇಳ್ಬೋದು. ಕದಂಬರು ಯಾವ ಧರ್ಮಕ್ಕೆ ಆಶ್ರಯ ಕೊಟ್ಟರು? ಗಂಗರು ಯಾವ ಧರ್ಮಕ್ಕೆ? ಚಾಲುಕ್ಯರು ಯಾರ ಧರ್ಮಕ್ಕೆ? ರಾಷ್ಟ್ರಕೂಟರು ಯಾರ ಧರ್ಮಕ್ಕೆ? ಎಲ್ಲರೂ ಜೈನ ಧರ್ಮಕ್ಕೆ ಆಶ್ರಯ ಕೊಟ್ಟರು. ಆದರೆ ಸೀರಿಯಲ್ ಪ್ರಕಾರವಾಗಿ ಕೇಳ್ಬೋದು. 1ನೇಯಿಂದ ಲಾಸ್ಟ್ನೇದವರೆಗೆ ಯಾರು ಜೈನ ಧರ್ಮಕ್ಕೆ ಆಶ್ರಯನ ಕೊಟ್ಟರು? ನಾವು ನೆನಪಿಟ್ಕೋಬೇಕು. ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ಆಶ್ರಯ ಕೊಟ್ಟರು. ಇದನ್ನು ಒಂದು ಕೋಡ್ ವರ್ಡ್ ಮಾಡ್ಕೋಬೇಕು. ಖಗಚಾರ, ಖಗಚಾರ. ಈ ಥರ ನಾವು ಕೋಡ್ ವರ್ಡ್ ಮಾಡಿದರೆ ನೆನಪುಳಿತದೆ. ಇಲ್ಲಾಂದರೆ ಇದು ಅದಲಿ ಬದಲಿ ಆಗ್ತದೆ. ಅದಲಿ ಬದಲಿ ಆಯಿತು ಅಂದರೆ ನಾವು ಉತ್ತರ ಹೇಳಲ್ಲೇ ಕೆಲವೊಂದು ನಾವು ಕನ್ಫ್ಯೂಸ್ ಮಾಡ್ಕೋತೇವೆ. ಕನ್ಫ್ಯೂಸ್ ಮಾಡಿತು ಅಂದರೆ
ಅದು ಉತ್ತರ ತಪ್ಪಾಗ್ತದೆ. ಹಾಗೆ ಅಂದ್ಕೊಂಡು ಇದನ್ನು ನಾವು ಈ ಥರ ಇದ್ದುದ ಕೋಡ್ ವರ್ಡ್ ಮಾಡ್ಕೋಬೇಕು. ಇವಕ್ಕೂ ಕೂಡ ಕೋಡ್ ವರ್ಡ್ ಮಾಡ್ಕೋಬೇಕು, ಇದಕ್ಕೂ ಮಾಡ್ಕೋಬೇಕು. ಎಲ್ಲೊಂದು ಕೋಡ್ ವರ್ಡ್ ಮಾಡಿಕೊಂಡು ನಾವು ನೆನ್ಪಿಟ್ಕೊಂಡ್ರೆ ತುಂಬ ಸುಲಭವಾಗ್ತದೆ. ಇದಕ್ಕೂ ಕೂಡ ಮಾಡ್ಕೋಬೇಕು. ಕೋಮವಿ ಎಲ್ಲಿಂದ ಆರಂಭವಾಯಿತು ಅಂದರೆ ಕೋಸಲ ಮಗದ ವಿದೇಹಿ, ನೆನ್ಪಿಟ್ಕೋಬೇಕು. ಹೀಗೆ ಆದ್ದರಿಂದ ಭಾರತದ ಇತರ ಭಾಗಗಳಾದ ಎಲ್ಲಿಂದ ಭಾರತದಲ್ಲಿ ಫಸ್ಟಿಗೆ ಎಲ್ಲಿಗೆ ಬಂತು? ಕರ್ನಾಟಕ, ಗುಜರಾತ್, ರಾಜಸ್ಥಾನಗಳಲ್ಲೂ ಜೈನ ಧರ್ಮ ಪ್ರಸಾರವಾಯಿತು. ಇದು ಅತ್ಯಂತ 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 ಇಂಪಾರ್ಟೆಂಟ್ ಆದಂಥ ಕ್ವಶನ್ ಇದೆ, ಅರ್ಥ ಮಾಡ್ಕೋಬೇಕು. ಇನ್ನು ಜೈನ ಸಭೆಗಳು ಇದ್ದಾವೆ. ಜೈನ ಸಭೆಗಳು ತುಂಬ ಇದೆ, ಇನ್ನೂ ಪಾಠ ಇದೆ. ಇದು ಇನ್ನೂ ಒಂದು ಅರ್ಧ ಗಂಟೆ ಮೇಲೆ ಆಗತ್ತೆ. ಹೇಳಬೇಕು ಅಂದರೆ ಹೇಳ್ತೀನಿ, ಹೇಳ್ತೀನಿ. ಈಗ ಜೈನ ಧರ್ಮದ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಜೈನ ಧರ್ಮ ನೋಡಿ, ಜೈನ ಧರ್ಮದ ಸಭೆಗಳು 2 ಜೈನ ಸಭೆಗಳನ್ನು ಸಂಘಟಿಸಲಾಗಿತ್ತು. 2 ಜೈನ ಸಭೆಗಳು ಸಂಘಟಿಸಿದರು. ಮೊದಲ ಸಭೆ ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು. ಜೈನ ಧರ್ಮಗಳಲ್ಲಿ ಎಷ್ಟು ಸಭೆಗಳು ನಡೆದವು ಅಂತ ಕೇಳ್ತಾರೆ. 2 ಅಂತ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರ್ಬೋದು. ಅದರಲ್ಲಿ ಮೊದಲ ಸಭೆ ಎಲ್ಲಿ ನಡೆಯಿತು, ಯಾವಾಗ ನಡೆಯಿತು? ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು. ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದು ಇದರ ಉದ್ದೇಶವಾಗಿತ್ತು. ಮೊದಲ ಸಾಮಾನ್ಯ ಶಕ ಪೂರ್ವದಲ್ಲಿ ಪಾಟಲಿಪುತ್ರದಲ್ಲಿ ಸಭೆ ಎದಕ್ಕೆ ನಡೀತು ಅಂತ ಕೇಳ್ತಾರೆ. ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದು ಇದರ ಉದ್ದೇಶವಾಗಿತ್ತು. ಪುನಃ ಇದರ ಜ್ಞಾನವನ್ನು ತಿರುವಿ ಏನು ಮಾಡಬೇಕು? ನಾವು ಈ ಥರ ಬುಕ್ಕ ಓದ್ತೀವಲ್ಲ, ಇದು ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಕೂಡ ಓದೋದು. ಈ ಥರ ಅವರ ಗ್ರಂಥಗಳಲ್ಲಿ ಪುನರುಜ್ಜೀವನಗೊಳಿಸಲು ಏನು ಮಾಡಿದರು? ಸಭೆಯನ್ನು ಕರೆದ್ರು. 2ನೆಯ ಸಭೆ ಸಾಮಾನ್ಯ ಶಕ, ಇದು ಸಾಮಾನ್ಯ ಪೂರ್ವದಲ್ಲಿ ಇದ್ದರೆ 300ರಲ್ಲಿದ್ದರೆ ಇದು 2ನೇ ಸಭೆ ಸಾಮಾನ್ಯ ಶಕ 512 ವರ್ಷ 512ರಲ್ಲಿ ಸುಮಾರಿನಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ಜರುಗಿತು. 2ನೆಯ ಸಭೆ ಎಲ್ಲಿ ನಡೆಯಿತು ಅಂದರೆ ಸಾಮಾನ್ಯ ಶಕ ಎಷ್ಟರಲ್ಲಿ ನಡೆಯಿತು, ಎಲ್ಲಿ ನಡೆಯಿತು ಅಂದರೆ ಸಾಮಾನ್ಯ ಶಕ 512ರಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ಜರುಗಿತು. ಇಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯಲಾಯಿತು. ನಂತರ ಏನು ಮಾಡಿದರು ಅಂದರೆ 2ನೇ ಸಭೆಯಲ್ಲಿ ಅವುಗಳನ್ನು ಸಂಗ್ರಹಿಸಿ ಏನು ಮಾಡಿದರು? ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ, ಅಂದರೆ ನಾವು ಯಾವ ಥರ ಈಗ ಓದ್ತೀವಲ್ಲ ಹುಟ್ಟು ಸಾವು ಬಗ್ಗೆ, ಹುಟ್ಟಿನಿಂದ ಸಾಯುವವರೆಗೆ ನಾವು ಯಾವ ಥರ ಕರೆಕ್ಟಾಗಿ ಓದ್ಕೊಂಡು ಬರ್ತೀವಲ್ಲ ಆ ಥರ ಅವರು ಸಂಗ್ರಹಿಸಿ ಕ್ರಮಬದ್ಧವಾಗಿ ಬರೆಯಲಾಯಿತು. ಜೈನ ಧರ್ಮದ ಪಂಗಡಗಳು. ಈಗ ಜೈನ ಧರ್ಮದ ಪಂಗಡ ಹೇಗೆ ಆದವು? ಅದರಲ್ಲಿ 2 ಪಂಗಡಗಳಾಗಿದ್ದಾವೆ ಜೈನ ಧರ್ಮದಲ್ಲಿ. ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ ಅಂತ. ಜೈನ ಧರ್ಮದ ಪಂಗಡ ಆಯಿತು. ಅಲ್ಲಿನೂ ಕೂಡ ಜೈನ ಧರ್ಮ ಒಂದೇ ಕಾಪಾಡ್ಕೊಂಡು ಬಂದರೂ ಕೂಡ ಮುಂದೆ ಬಂದು ಏನಾಯಿತು? 2 ಪಂಗಡಗಳಾಗಿ ಒಡೆದವು. ಅವರ ಮನಸ್ಥಿತಿ ಹೇಗೆ ಇರುತ್ತೆ ನೋಡಿ. ಜೈನ ಧರ್ಮದ ಅನುಯಾಯಿಗಳಲ್ಲಿನ ಭಿನ್ನಾಭಿಪ್ರಾಯಗಳಿಂದ ಜೈನ ಧರ್ಮ ಇಬ್ಬಾಗವಾಯಿತು. ಜೈನ ಧರ್ಮ ಮಾಡಿ ಹೋದರೂ ಕೂಡ ಕೆಲವೊಂದು ಜನರ ಮನಸ್ಥಿತಿ ಕೂಡ ಏನಾಗಿರುತ್ತೆ, ಕೆಲವೊಂದು ಬೇರೆ ಬೇರೆ ಇರುತ್ತೆ. ಈಗ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಒಂದೇ ಮನೆಯಲ್ಲಿ ಕೂಡ ತಾಯಿ ತಂದೆ ಸಾಕಿರುವಂಥ ಮಕ್ಕಳು 2-3 ಜನ ಇದ್ದರೆ ಕೆಲವೊಂದಿಷ್ಟು ದಿನಗಳಾದ ಮೇಲೆ ಇಬ್ಬಾಗ ಆಗ್ತಾರೆ. ಯಾಕೆ? ಅವರ ಮನಸ್ಥಿತಿ ಸರಿ ಇರಲ್ಲ. ಅದಕ್ಕೆ ಅವರು ಏನು ಮಾಡ್ತಾರೆ? ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಇಟ್ಟುಕೊಂಡು ಬೇರೆ ಬೇರೆ ಆಗ್ತಾರೆ. ಆ ಥರ ಇಲ್ಲಿ ಏನಾಗಿತ್ತು ಅಂದರೆ ಜೈನ ಧರ್ಮದಲ್ಲಿ 2 ಪಂಗಡಗಳಾಗಿದ್ದವೆ. ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ. ಜೈನ ಧರ್ಮದಲ್ಲಿ ಎಷ್ಟು ಪಂಗಡಗಳಾಗಿದ್ದಾವೆ ಅಂತ ಕ್ವಶನ್ ಬೀಳ್ತದೆ. 2 ಪಂಗಡಗಳು. ಅವು ಯಾವುವು? ಶ್ವೇತಾಂಬರ ಮತ್ತು ದಿಗಂಬರ. ಶ್ವೇತಾಂಬರ ಹೇಗೆ ಇರುತ್ತೆ, ದಿಗಂಬರ ಹೇಗೆ ಇರುತ್ತೆ, ಇದನ್ನು ತಿಳ್ಕೋಬೇಕು. ಇದು ಇಂಪಾರ್ಟೆಂಟ್. ಪಾರ್ಶ್ವನಾಥನ ಅನುಯಾಯಿಗಳಾದ ಇವರು ಬಿಳಿಯ ವಸ್ತ್ರಧಾರಿಗಳಾದರು. ಇಲ್ಲಿ ಪಾರ್ಶ್ವನಾಥ ಇಲ್ಲಿ ಪಾರ್ಶ್ವನಾಥ ಅನುಯಾಯಿಗಳಾದ ಇವರು ಬಿಳಿಯರು ವಸ್ತ್ರಧಾರಿಗಳು. ಇಲ್ಲಿ
ಪಾರ್ಶ್ವನಾಥ ಮತ್ತು ಮಹಾವೀರ ಇಬ್ಬರು ಏನಾದರೂ ಇಬ್ಬಾಗವಾದರು. ಪಾರ್ಶ್ವನಾಥನ ಅನುಯಾಯಿಗಳು ಅವನಲ್ಲಿ ಇರುವಂಥ ಅವನ ಸಂಗಡಿಗರು ಬಿಳಿಯರಾದರು. ದಿಗಂಬರರು ಏನಾದರೂ ಮಹಾವೀರನ ಅನುಯಾಯಿಗಳಾದರು. ದಿಗಂಬರರು ಇವರು ನಿರ್ವಸ್ತ್ರಧಾರಿಗಳಾದರು. ಮಹಾವೀರ ಹೇಗೆ ನಿರ್ವಸ್ತ್ರಧಾರಿಯಾಗಿ ತನ್ನ ದೇಹವನ್ನು ದಂಡನೆಯನ್ನು ಮಾಡಿದಲ್ಲ, ಅದೇ ಥರ ಅವನ ಅನುಯಾಯಿಗಳು ಕೂಡ ನಿರ್ವಸ್ತ್ರಧಾರಿಗಳಾದರು. ಅಂದರೆ ಯಾವುದೇ ಬಟ್ಟೆ ಬರೆಗಳನ್ನು ಹಾಕಲಾರದೆ ನಿರ್ವಸ್ತ್ರಧಾರಿಗಳಾದರು. ಜೈನ ಸಾಹಿತ್ಯ ಇಲ್ಲಿ ಕೇಳ್ತಾರೆ ನಿಮಗೆ. ಏನು ಕೇಳ್ತಾರೆ ಅಂದರೆ, ಶ್ವೇತಾಂಬರರು ಯಾವ ಬಟ್ಟೆಯನ್ನು ಧರಿಸುತ್ತಾರೆ? ಬಿಳಿಯ ವಸ್ತ್ರಧಾರಿಗಳಾಗಿರುತ್ತಾರೆ. ಅಥವಾ ಬಿಳಿಯ ವಸ್ತ್ರಧಾರಿಗಳು ಯಾರು? ಅವರು ಶ್ವೇತಾಂಬರರು. ದಿಗಂಬರರು ಎಂದರೆ ಯಾರು? ನಿರ್ವಸ್ತ್ರಧಾರಿಗಳು. ನಿರ್ವಸ್ತ್ರಧಾರಿಗಳೆಂದು ಯಾರನ್ನು ಕರೆಯುತ್ತಾರೆ? ಅವರು ದಿಗಂಬರರು. ಮಹಾವೀರನ ಅನುಯಾಯಿಗಳು ಯಾರು? ಮಹಾವೀರನ ಅನುಯಾಯಿಗಳು ನಿರ್ವಸ್ತ್ರಧಾರಿಗಳು. ಪಾರ್ಶ್ವನಾಥನ ಅನುಯಾಯಿಗಳು ಯಾರು? ವಸ್ತ್ರಧಾರಿಗಳು. ಈ ಥರ ಕ್ವಶನು ಎರಡು ಕ್ವಶನಲ್ಲಿ 6ರಿಂದ 8 ಕ್ವಶನು ಇಲ್ಲೇ ಬೀಳ್ತವೆ. ಈ ಥರ ಕ್ವಶನ್ಗಳು ನಾವು ಮಾಡ್ತಾ ಹೋಗಬೇಕು. ಈಗ ಜೈನ ಸಾಹಿತ್ಯ ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ. ಈಗ ಜೈನ ಸಾಹಿತ್ಯದ ಬಗ್ಗೆ ಹೇಳಬೇಕಾದ್ರೆ ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ. ಜೈನರ ಪವಿತ್ರ ಗ್ರಂಥ ಯಾವುದು? ಆಗಮ ಸಿದ್ಧಾಂತ. ಇದರಲ್ಲಿ 45ರಿಂದ 50 ಸಂಪುಟಗಳಿವೆ. ಜೈನರ ಪವಿತ್ರ ಗ್ರಂಥದಲ್ಲಿ ಏನಿದೆ ಅಂದರೆ 45ರಿಂದ 50 ಸಂಪುಟಗಳಿವೆ ಅಂತೆ ನೋಡಿ. ಮಹಾವೀರನ ಮೂಲ ತತ್ವಗಳನ್ನೊಳಗೊಂಡ ಸಿದ್ಧಾಂತ ಪೂರ್ವಗಳನ್ನು 14 ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ. ಮಹಾವೀರನ ಮೂಲ ತತ್ವಗಳನ್ನೊಳಗೊಂಡ ಸಿದ್ಧಾಂತ ಪೂರ್ವಗಳನ್ನು 14 ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ. ಶ್ವೇತಾಂಬರ ಮತ್ತು ದಿಗಂಬರಿಬ್ಬರು 12 ಅಂಗಗಳನ್ನು ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ. ಜೈನ ಪಂಡಿತರು ಧಾರ್ಮಿಕ ಮತ್ತು ಲೌಕಿಕ ಕೃತಿಗಳನ್ನು ಬರೆದಿದ್ದಾರೆ. ಅವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಹದಿನಾಲ್ಕು ಗ್ರಂಥಗಳನ್ನು ಮಹಾವೀರನ ಮೂಲ ತತ್ವಗಳನ್ನೊಳಗೊಂಡ ಸಿದ್ಧಾಂತ ಪೂರ್ವಗಳಲ್ಲಿ 14 ಗ್ರಂಥಗಳನ್ನು ಸಂಗ್ರಹಿಸಲಾಗಿದೆ. ಶ್ವೇತಾಂಬರ ಮತ್ತು ದಿಗಂಬರಿಬ್ಬರೂ 12 ಅಂಗಗಳನ್ನು ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ. ಜೈನ ಪಂಡಿತರು ಧಾರ್ಮಿಕ ಮತ್ತು ಲೌಕಿಕ ಕೃತಿಗಳನ್ನು ಬರೆದಿದ್ದಾರೆ. ಅವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಈಗ ನೋಡಿ, ಆಗಮ ಸಿದ್ಧಾಂತ ಯಾವುದು? ಜೈನರ ಪವಿತ್ರ ಗ್ರಂಥ. ಜೈನರ ಪವಿತ್ರ ಗ್ರಂಥ ಆಗಮ ಸಿದ್ಧಾಂತ. ಇದರಲ್ಲಿ ಎಷ್ಟು ಸಂಪುಟಗಳಿವೆ? 45ರಿಂದ 50 ಸಂಪುಟಗಳಿವೆ. ಮಹಾವೀರನ ಮೂಲ ತತ್ವಗಳನ್ನೊಳಗೊಂಡ ಸಿದ್ಧಾಂತ ಪೂರ್ವಗಳನ್ನು ಎಷ್ಟು ಗ್ರಂಥಗಳನ್ನು ಸಂಗ್ರಹಿಸಲಾಗಿತ್ತು? 14 ಗ್ರಂಥಗಳನ್ನು ಸಂಗ್ರಹಿಸಲಾಗಿತ್ತು. ಶ್ವೇತಾಂಬರ ಮತ್ತು ದಿಗಂಬರಿಬ್ಬರು ಎಷ್ಟು ಅಂಗಗಳನ್ನು ಮೊದಲ ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿರುತ್ತಾರೆ? 12 ಅಂಗಗಳನ್ನು ಮೊದಲ ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ. ಜೈನ ಪಂಡಿತರು ಧಾರ್ಮಿಕ ಮತ್ತು ಲೌಕಿಕ ಕೃತಿಗಳನ್ನು ಬರೆದಿದ್ದಾರೆ. ಜೈನ ಪಂಡಿತರು ಏನು ಬರೆದಿದ್ದಾರೆ? ಧಾರ್ಮಿಕ ಮತ್ತು ಲೌಕಿಕ ಕೃತಿಗಳನ್ನು ಬರೆದಿದ್ದಾರೆ. ಅವರು ಕನ್ನಡ ಸಾಹಿತ್ಯವನ್ನು ಏನು ಮಾಡಿದರು? ಶ್ರೀಮಂತಗೊಳಿಸಿದರು. ಹೀಗೆ ಇಲ್ಲೇ ತಿರುವು ಮರು ಮಾಡಿ ಕ್ವಶನ್ ಕೇಳ್ತಾರೆ. ಇದು ನಮಗೆ ಪೂರಾ ಅರ್ಥ ಇರಬೇಕು ನೋಡಿ. ಇದರ ಮುಂದೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆ. ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೆ ಜೈನ ಧರ್ಮ ಸಹಾಯಕವಾಯಿತು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆಯನ್ನು ಯಾವ ಥರ ಇದೆ ಅಂತ ಇಲ್ಲಿ ಪೂರಾ ಡಿಟೇಲ್ ಆಗಿ ಇದೆ ನೋಡಿ. ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೆ ಜೈನ ಧರ್ಮ ಸಹಾಯವಾಯಿತು ನೋಡಿ. ಕಲೆ ಮತ್ತು ವಾಸ್ತುಶಿಲ್ಪ ಜೈನ ಧರ್ಮ ಮುಖ್ಯವಾಗಿದೆ. ಜೈನರು ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಿಸಿದರು. ಜೈನರು ಏನು ಮಾಡಿದರು ಅಂದ್ರೆ, ಗುಹಾಲಯಗಳನ್ನು ಯಾಕೆ ನಿರ್ಮಿಸಿದರು ಅಂದ್ರೆ, ಸನ್ಯಾಸಿಗಳು ಎಲ್ಲಿ ಇರಬೇಕು? ಅವರು ಇರೋದೆಲ್ಲ ಗುಹೆಗಳಲ್ಲೇ, ಅವರು ಇರೋದೆಲ್ಲ ಕಾಡಿನಲ್ಲೇ. ಹೀಗಾಗಿ ಅವರ ವಾಸಕ್ಕಾಗಿ ನಿರ್ಮಿಸಿದರು. ಭಿಕ್ಷುಗೃಹಗಳು, ಇಲ್ಲಿ ಇವಕ್ಕೆ ಏನಂತಾರೆ? ಭಿಕ್ಷುಗೃಹಗಳು ಅಂತ ಕರೀತಾರೆ. ಅವರ ಕೆಲವು ಪ್ರಮುಖ ಕೊಡುಗೆಗಳೆಂದರೆ ಉದಯಗಿರಿಯ ಹುಲಿಯ ಗುಹೆ. ಇಲ್ಲಿ ನೋಡಿ, ಪ್ರಮುಖ ಗುಹೆಗಳು ಯಾವುವು ಅಥವಾ
ಎಲ್ಲಿ ಇದ್ದಾರೆ ಅಂತ ಹೇಳಿದರೆ ಉದಯಗಿರಿಯ ಹುಲಿಯ ಗುಹೆ, ಎಲ್ಲೋರಾದ ಇಂದ್ರಸಭಾ ಗುಹೆ, ಒರಿಸ್ಸಾದ ಹತಿಗುಂಪ ಗುಹೆ ಮುಂತಾದವು. ಇದು ಜೈನ ಧರ್ಮದ ಅತ್ಯಂತ ಮುಖ್ಯವಾದಂಥ ಗುಹೆಗಳು. ಉದಯಗಿರಿ, ಎಲ್ಲೋರಾದ ಇಂದ್ರಸಭಾ, ಒರಿಸ್ಸಾದ ಹಾತಿಗುಂಪ. ಹೀಗೆ ಶ್ರವಣಬೆಳಗೊಳದ ಜಗದ್ವಿಖ್ಯಾತ ಗೊಮ್ಮಟೇಶ್ವರ ವಿಗ್ರಹ ಮತ್ತು ಮೂಡಬಿದ್ರೆಯ ಸಹಸ್ರ ಕಂಬಗಳ ಬಸದಿ ಕರ್ನಾಟಕದಲ್ಲಿನ ಗಮನಾರ್ಹ ಸ್ಮಾರಕಗಳಾಗಿವೆ. ಇದು ಗೊತ್ತಿದೆ, ತುಂಬ ಜನರಿಗೆ ಎಲ್ಲರಿಗೂ ಗೊತ್ತಿದೆ. ಶ್ರವಣಬೆಳಗೊಳ ಜಗದ್ವಿಖ್ಯಾತ ಗೊಮ್ಮಟೇಶ್ವರ ವಿಗ್ರಹ ಇದು ಎಲ್ಲಿದೆ ಎಲ್ಲರಿಗೂ ಗೊತ್ತಿದೆ. ಶ್ರವಣಬೆಳಗೊಳದಲ್ಲಿ ಯಾವ ಗುಮ್ಮಟವಿದೆ ಕೇಳಬಹುದು. ಗೊಮ್ಮಟೇಶ್ವರ ವಿಗ್ರಹ ಎಲ್ಲಿದೆ? ಶ್ರವಣಬೆಳಗೊಳದಲ್ಲಿದೆ. ಹೀಗೆ ಇದನ್ನೇ ಇಲ್ಲೇ ಅದಲಿ ಬದಲಿ ಮಾಡಿ ಕೇಳ್ತಾರೆ ನೋಡಿ. ಮೂಡಬಿದ್ರೆಯ ಸಹಸ್ರ ಕಂಬಗಳ ಬಸದಿ, ಇಲ್ಲಿ ಮೂಡಬಿದ್ರೆಯಲ್ಲಿ ಯಾವ ಬಸದಿ ಇದೆ? ಸಹಸ್ರ ಕಂಬಗಳ ಬಸದಿ ಇದೆ. ಸಹಸ್ರ ಕಂಬಗಳ ಬಸದಿ ಎಲ್ಲಿದೆ? ಮೂಡಬಿದ್ರೆಯಲ್ಲಿದೆ. ಹೀಗೆ ಕೇಳ್ತಾರೆ ನೋಡಿ. ಆಮೇಲೆ ಗುಮ್ಮಟ, ಶ್ರವಣಬೆಳಗೊಳದಲ್ಲಿರುವ ಗುಮ್ಮಟೇಶ್ವರ ವಿಗ್ರಹ ಮತ್ತು ಸಹಸ್ರ ಕಂಬಗಳ ಬಸದಿ ಇವು ಎಲ್ಲಿ ಇರುತ್ತವೆ ಅಂತ ಕೇಳ್ಬೋದು, ಅಥವಾ ಯಾವ ರಾಜ್ಯದಲ್ಲಿ ಇರುತ್ತವೆ ಅಂತ ಕೇಳ್ಬೋದು. ಯಾವ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಹೇಳ್ಬೋದು. ಆದರೆ ಎಲ್ಲಿ ಅಂದರೆ ಮೂಡಬಿದ್ರೆ ಗೊತ್ತಿದೆ, ಶ್ರವಣಬೆಳಗೊಳ ಗೊತ್ತಿದೆ. ಕರ್ನಾಟಕದಲ್ಲಿ ಬಂದರೆ ಇವು ಹೇಳಬೇಕು, ಅಥವಾ ರಾಜ್ಯಗಳನ್ನು ಕೊಟ್ಟರೆ ಕರ್ನಾಟಕ ಅಂತ ಹೇಳ್ಬೋದು. ಬೌದ್ಧ ಧರ್ಮ, ಈಗ ನಾವು ಜೈನ ಧರ್ಮದ ಬಗ್ಗೆ ಇಲ್ಲಿವರೆಗೆ ಜೈನ ಧರ್ಮದ ಬಗ್ಗೆ ತಿಳ್ಕೊಂಡಿವಿ. ಇನ್ನು ಮುಂದೆ ಬೌದ್ಧ ಧರ್ಮದ ಬಗ್ಗೆ ಬರಬೇಕು. ಬೌದ್ಧ ಧರ್ಮ ಅಂದರೆ ಇದು ಸಪ್ರೇಟ್ ಆಗಿರುತ್ತೆ. ಈ ಪಾಠನ ನಾನು ನೆಕ್ಸ್ಟ್ ಟೈಮಲ್ಲಿ ಹೇಳ್ತೀನಿ. ಇಲ್ಲಿವರೆಗೆ ನಾವು ಜೈನ ಧರ್ಮದ ಬಗ್ಗೆ ಪೂರಾ ತಿಳ್ಕೊಂಡಿವಿ. ಇನ್ನೂ ಇದ್ರ ಬಗ್ಗೆ ಇದೆ, ಆದರೆ ನಮಗೆ ಈ ಬುಕ್ಕಲ್ಲಿ ಇಷ್ಟೇ ಕೊಟ್ಟಿದ್ದಾರೆ. ಇನ್ನು ನಾವು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಮತ್ತೆ ಬೇರೆ ಬುಕ್ಗಳನ್ನು ಸೋರ್ಸ್ ಮಾಡಿ ಇನ್ನೂ ಸ್ವಲ್ಪ ತಿಳ್ಕೋಬೇಕು. ಆದರೆ ನಮಗೆ ಇಷ್ಟು ತಿಳಿದ್ರೆ ಒಂದು 80% ಅರ್ಥ ಆದಂಗೆ. ಆಮೇಲೆ ಇನ್ನೂ 20% ನಾವು ತಗೋಬೇಕು ಅಂದರೆ ಮತ್ತೆ ಯಾವ ಬುಕ್ದಿಂದರೆ ಎಲ್ಲಿದರೆ ಸೋರ್ಸ್ ತೊಗೊಂಡು ಸ್ವಲ್ಪ ಹೆಚ್ಚಿನ ವಿಷಯವನ್ನು ಆಮೇಲೆ ಓದಬೇಕು. ಫಸ್ಟು ನಮಗೆ ಇದು ತಿಳಿದ್ರೆ ಮುಂದಿನ ವಿಷಯ ತಾನಾಗೆ ತಿಳಿತದೆ. ಈಗ ನಾನು ಬೌದ್ಧ ಧರ್ಮದ ಬಗ್ಗೆ ನೆಕ್ಸ್ಟ್ ಹೇಳ್ತೇನೆ. ನೆಕ್ಸ್ಟ್ ಟಾಪಿಕ್ ಆಗುತ್ತೆ. ಅದು ಬೌದ್ಧ ಧರ್ಮನ ಬೇರೆ, ಜೈನ ಧರ್ಮನ ಬೇರೆ. ಎರಡು ಒಂದೇ ಇದ್ದರೂ ಕೂಡ ಟಾಪಿಕ್ ಬೇರೆ ಬೇರೆ ಆಗ್ತವೆ. ಒಂದೇ ಪಾಠಲ್ಲಿ ಕೊಟ್ಟಿದ್ದಾರೆ, ಎರಡು ರಿಲೇಟೆಡ್ ಇದ್ದರೂ ಕೂಡ ಸ್ವಲ್ಪ ನಮಗೆ ಮರುವು ಆಗುತ್ತೆ, ಎರಡು ಕನ್ಫ್ಯೂಸ್ ಆಗುತ್ತೆ. ಇದು ಒಂದು ನಾವು ಇದರಲ್ಲಿ ಮುಗಿಸಿ ನೆಕ್ಸ್ಟ್ ಪೀರಿಯಡಲ್ಲಿ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣಂತೆ. ಈಗ ನಾವು ಜೈನ ಧರ್ಮದ ಬಗ್ಗೆ ಪೂರಾ ನಮಗೆ ತಿಳಿದಿದೆ ಅಂತ ನನಗೆ ಅನ್ನಿಸ್ತಿದೆ. ನಿಮಗೆ ಹೇಗೆ ಅನ್ನಿಸ್ತಿದೆ ಹೇಳಿ ನನಗೆ. ನಿಮಗೆ ನನ್ನ ಪಾಠ ಹೇಳೋದು ಇಷ್ಟ ಆದರೆ ನನಗೆ ತುಂಬ ನೀವು ನನಗೆ ಒಂದು ಸಹಾಯ ಮಾಡಬೇಕು ಅಂದರೆ ಒಂದು ಲೈನ್ ಅಥವಾ 2 ಲೈನು ನನಗೆ ನೀವು ಬರೆದು ಒಂದು ಕಮೆಂಟನ್ನು ಹಾಕಿ. ನೀವು ಹೇಳ್ತಾ ಇರೋದು ನಮಗೆ ಅರ್ಥ ಆಗ್ತಿದೆ, ಹೀಗೆ ಹೇಳ್ತಾ ಹೋಗಿ ನಾವು ಕೇಳ್ತೇವೆ ಅಂತ ಅಂದ್ಕೊಂಡು ನೀವು ನನಗೆ ಒಂದು ಲೈನ್ ಕಮೆಂಟ್ ಮಾಡಿ. ನಿಮಗೆ ನನಗೆ ಒಂದು ಪ್ರೋತ್ಸಾಹ ಕೊಟ್ಟಾಗೆ ಆಗುತ್ತೆ. ನಿಮಗೆ ನಾನು ಒಂದು ಪಾಠ ಹೇಳಿದಾಗೆ ನನಗೂ ಆಗುತ್ತೆ, ನನಗೂ ಮನಸ್ಸಿಗೆ ಶಾಂತವಾಗುತ್ತೆ, ನೆಮ್ಮದಿ ಆಗುತ್ತೆ. ನೀವು ನನಗೆ ಒಂದು ಲೈನ್ ನನಗೆ ಕಮೆಂಟ್ ಮಾಡಿದರೆ ಅದೇ ನನಗೆ ನೀವು ಒಂದು ಕೊಟ್ಟಂಥ ಒಂದು ದೊಡ್ಡ ಉಡುಗೊರೆ. ಆ ಉಡುಗೊರೆಯಿಂದ ನಾನು ಸ್ವಲ್ಪ ಖುಷಿಯಾಗಿ ಮುಂದೆ ನಾನು ಹೇಳಲಿಕ್ಕೆ ಮುಂದುವರಿತೇನೆ. ಆದರೆ ಈ ಮೊದಲು ಉದಯಕ್ಕೆ ಕಾರಣಗಳು ಇದಾವೆಲ್ಲ, ಇದು ನಿಮಗೆ ಅಷ್ಟೊಂದು ಅರ್ಥ ಆಗಿರ್ಬೋದು ಅಥವಾ ಇಲ್ಲ ಅನ್ನಿಸ್ತದೆ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದೆ ಕೂಡ, ಆದ್ರೂ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಒಂದು ಸ್ವಲ್ಪ ಬೇಸಿಕ್ ಇದೆ. ಆದರೆ ಇಲ್ಲೇ ಮುಂದೆ ಹೋದಂಗೆ ಜೈನ ಧರ್ಮ ಅಂತ ಏನು ಬಂದಿದೆ, ಇಲ್ಲಿಂದ ಮುಂದೆ ನಮಗೆ ಮುಗಿಯೋವರೆಗೂ ಪೂರಾ ನಮಗೆ ಇದು ಡಿಟೇಲ್ ಆಗಿ ಮತ್ತು ಇದು ಇಂಪಾರ್ಟೆಂಟ್ ಇದೆ ಕೂಡ. ಇದರಲ್ಲಿ ಇಲ್ಲ ಅಂದರೂ ಒಂದು ನಮಗೆ 100 ಕ್ವಶನ್ನು ಹೊರಗೆ ಬರ್ತವೆ. ಈ 100 ಕ್ವಶನ್ನಲ್ಲಿ ನಮಗೆ ಒಂದು ಕ್ವಶನ್ ಕಂಪಲ್ಸರಿ ಬೀಳ್ತದೆ. ಜೈನ ಧರ್ಮದಲ್ಲಿ ಒಂದೇ ಒಂದು ಕ್ವಶನ್ ಬೀಳ್ತದೆ. ಒಂದೇ ಒಂದು ಕ್ವಶನ್ನಿಗೆ ನಾವು ಇಷ್ಟೊಂದು ಓದಬೇಕಾ ಅನ್ಬೇಡಿ. ಆದರೆ ಇಷ್ಟು ಎಲ್ಲ ಓದಿದಾಗೆ ನಮ್ಗೆ ಒಂದು ಕ್ವಶನ್ ಸಿಗೋದು. ಇಷ್ಟೆಲ್ಲ ಓದಲೇ ಇಲ್ಲ ಅಂದರೆ ನಮ್ಗೆ ಕ್ವಶನ್ ಎಲ್ಲಿಂದ ಸಿಗುತ್ತೆ ಹೇಳಿ? ಇಷ್ಟೆಲ್ಲ ಓದಿದಾಗೆ ನಮ್ಗೆ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ಇದನ್ನು ನಾವು ಓದಲೇಬೇಕು. ಓದಲಿಲ್ಲ ಅಂದ್ರೆ ಈ 1 ಮಾರ್ಕ್ಸನ್ನು ನಾವು ಕಳ್ಕೊತೀವಿ. 1 ಮಾರ್ಕ್ಸಿಗೆ 1 ಗಂಟೆ ಓದಿದರೆ ದಿನಕ್ಕೆ 5 ರಿಂದ 6 ಗಂಟೆ ನಾವು ಓದೋನು. ಒಂದು ದಿನಕ್ಕೆ 5 ರಿಂದ 6 ಗಂಟೆ ಓದಿದರೆ ನಮ್ಗೆ 5 ರಿಂದ 6 ಕ್ವಶನ್ ಒಂದು ದಿನಕ್ಕೆ ಸಿಕ್ಕರೆ 100 ಅಥವಾ 200 ಮಾರ್ಕ್ಸಿಂದು ನಾವು ಎಕ್ಸಾಮ್ ಬರಿತೀವಿ ಅಂದರೆ ನಮ್ಗೆ ಎಷ್ಟು ದಿನ ಬೇಕು ಹೇಳಿ? ನೀವೇ ವಿಚಾರ ಮಾಡಿ. ದಿನಕ್ಕೆ ನಾವು ಒಂದೇ ಒಂದು ಕ್ವಶನ್ನದು ಓದ್ಬೋದು. ಇಲ್ಲ ಅಂದರೆ ಒಂದೇ ಒಂದು ಕ್ವಶನ್. ಈಗ ಜೈನ ಧರ್ಮದ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿವಲ್ಲ, ಇದ್ರ ಬಗ್ಗೆ ನಾವು ಇದನ್ನೊಂದು ದಿನ ಪೂರ ತಿಳ್ಕೊಬೋದು. ನಾನು ಹೇಳಿದ್ದು ನಿಮಗೆ 1 ಗಂಟೆಯಲ್ಲಿ ಹೇಳಿರ್ಬೋದು, ನೀವು ಇದನ್ನು ಪೂರ ಒಂದು ದಿನದಲ್ಲಿ ತಿಳ್ಕೊಬೇಕು.
ತಿಳ್ಕೊಂಡು ಇದು ನಮ್ಗೆ ಒಂದೇ ಕ್ವಶನ್ ಇದರಲ್ಲಿ ಸಾಕು ಸಿಗಲಿ, ಒಂದಿನಕ್ಕೆ ಒಂದೇ ಕ್ವಶನ್ ಸಿಗಲಿ, ಒಂದಿನಕ್ಕೆ ಒಂದೇ ಕ್ವಶನನ್ನು ನಾವು ಅರ್ಥ ಮಾಡ್ಕೋತಾ ಹೋದರೆ ಈ 100 ಕ್ವಶನ್ನ ಅರ್ಥ ಮಾಡ್ಕೊಂಡ್ರೆ ಒಂದು ಕ್ವಶನ್ ಸಿಗ್ತದೆ. 100 ಕ್ವಶನ್ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದಿನ ಬೇಕು ನೋಡಿ, ಒಂದಿನನೂ ಸಾಲಲ್ಲ. ಕೆಲವೊಂದು ನಮಗೆ ಇದು ಅರ್ಥ ಇದೆ, ನಾವು ಓದಿದರೆ ಅರ್ಥ ಮಾಡ್ಕೊತೀವಿ. ಕೆಲವರು ಫಸ್ಟ್ ಟೈಮ್ ಹಿಡಿದಿರ್ತಾರೆ, ಹೇಗಪ್ಪ ಓದೋದು ಅನ್ಬೇಡಿ, ಓದಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ತಿಳಿಲಿಲ್ಲ ಅಂದರೆ ಕೇಳಿ. ಇಲ್ಲಿ ಒಂದೊಂದು ವರ್ಡ್ಸ್ ಮೊದಲು ಮಾಡಿ ನಾವು ಅರ್ಥ ಮಾಡ್ಕೋಬೇಕು. ಈಗ ನಾನು ಹೇಳಿದ್ದೀನಲ್ಲ ನಿಮಗೆ, ಒಂದೊಂದು ವರ್ಡ್ ಅದಕ್ಕೆ ಏನಿದೆ, ಹಿಂದೇನಿದೆ, ಮುಂದೇನಿದೆ, ಕ್ವಶನ್ ಯಾವ ಥರ ಬರ್ತದೆ, ಈ ಕ್ವಶನಿಗೆ ನಾವು ಯಾವ ಥರ ಉತ್ತರ ಕೊಡಬೇಕು, ಈ ಥರ ತಿಳ್ಕೊಂಡ್ರೆ ಇದು ಅತ್ಯಂತ ಸರಳವಾಗಿ ಹೋಗುವಂಥ ವಿಷಯ. ಆದರೆ ನನಗೂ ಕೂಡ ಹೇಳಬೇಕು ಅಂತ ತುಂಬ ಆಸೆ ಇದೆ. ನನ್ನಿಂದ ಕೆಲವೊಂದು 4 ಜನ ತಿಳ್ಕೋಬೇಕು ಅಂತ ನನಗೂ ಆಸೆ ಇದೆ. ನಾನು ಹೇಳ್ತೀನಿ, ನೀವು ಕೇಳಿ. ನಾನು ಅದೇನೋ ಅಂತಾರಲ್ಲ, ಕಂಪ್ಯೂಟರಲ್ಲಿ ಟೈಪ್ ಮಾಡಿ ಅದನ್ನೆಲ್ಲ ಮುಂದೆ ಸ್ಕ್ರೀನ್ಸಿಗೆ ತೊಗೊಂಬಂದು ನಿಮಗೆ ಆಪ್ಷನ್ ಆಗಿ ಹೇಳುವಂಥ ಮುಂದೆ ನಾನು ಇಲ್ಲ. ನನಗೆ ಅಷ್ಟೆಲ್ಲ ಮಾಡೋಕ್ಕೆ ಇಲ್ಲ, ಏನು ನನ್ನ ಕಡೆ ಸೋರ್ಸ್ ಇಲ್ಲ ಮಾಡಲಿಕ್ಕೆ. ನಾನು ಇದೇ ಥರ ಬುಕ್ ತೊಗೊಂಡು ನಿಮಗೆ ಇದೇ ಥರ ನಾನು ಹೇಳ್ತೇನೆ. ನಾನು ಸ್ಕೂಲಲ್ಲಿ ಇದೇ ಥರ ಹೇಳಿರೋದು, ಈ ಥರ ಹೇಳೋದು ನನಗೆ ಪಕ್ಕಾ ರೂಢಿ ಇದೆ. ನಾನು ಹೇಳ್ತೇನೆ. ನಿಮಗೆ ಏನಾದರೂ ಇದ್ರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಅನಿಸ್ತಿದ್ರೆ ನನಗೆ ಹೇಳಿ. ಇಷ್ಟು ಹೇಳಿ ನಾನು ನಿಮಗೆ 2 ವಿಷಯವನ್ನು ಹೇಳಿದ್ದೀನಿ ಅನ್ನಿಸ್ತದೆ. ನಿಮಗೆ ಇಷ್ಟ ಆದರೆ ತುಂಬ ನನಗೆ ಒಂದು ಕಮೆಂಟ್ ಮಾಡಿ, ಮತ್ತು ಒಂದು ವಿಷಯವನ್ನು ಹೇಳಿ. ಏನಾದರೂ ನಿಮಗೆ ಹೇಳಬೇಕನ್ಸಿದ್ರೆ ಹೇಳಿ. ಇದನ್ನು ತುಂಬ ಜನರಿಗೆ ಶೇರ್ ಮಾಡಿ. ನಿಮಗೆ ಇದೇ ಥರ ನಾನು ಎಲ್ಲ ಬುಕ್ಗಳನ್ನು ಮುಗಿಸ್ತೇನೆ. 6ರಿಂದ 12ನೇ ಕ್ಲಾಸಿನವರೆಗೆ ಬುಕ್ಗಳನ್ನು ಎಲ್ಲ ಮುಗಿಸ್ತೇನೆ. ಡೈಲಿ ಒಂದು ಪಾಠವನ್ನು ನಿಮಗೆ ಹೇಳ್ತೇನೆ, ಒಂದು ಟಾಪಿಕ್ ಮೇಲೆ ಹೇಳ್ತೇನೆ. ಅದ್ರ ಬಗ್ಗೆ ಅರ್ಥ ಕೂಡ ಹೇಳಿ. ನಿಮಗೆ ಯಾವ ಥರ ಕ್ವಶನ್ ಕೇಳ್ತಾರೆ, ಆ ಕ್ವಶನಿಗೆ ನೀವು ಹೇಗೆ ಉತ್ತರ ಮಾಡಬೇಕು, ಈ ಥರ ನಾನು ಹೇಳ್ತೀನಿ. ಯಾವುದು ಗೊಳ್ಳು ಪಿಳ್ಳು ಹೇಳು ಅಂತ ನನ್ನ ಮನಸ್ಸಿಲ್ಲ. ನಿಮಗೆ ಅರ್ಥ ಆಗಿದ್ದರೆ ಆಗಿದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೂ ಸರಳವಾಗಿ ಮಾಡ್ಕೋಬೋದು. ಯಾವ ಥರ ಸರಳವಾಗಿ ಮಾಡ್ಕೋಬೇಕು ಅಂತ ನೀವು ನನಗೆ ಹೇಳಿ. ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ, ಮಾತಾಡಿ, ಅದ್ರ ಬಗ್ಗೆ ಸ್ವಲ್ಪ ನನಗೆ ಹೇಳಿ. ಇಷ್ಟು ಹೇಳ್ತೇನೆ. ನಿಮಗೆ ನನ್ನ ಮೇಲೆ ಕರುಣೆ ಅನ್ನುವಂಥದ್ದು ಏನಾದರೂ ಇದ್ದರೆ 1-2 ಕ್ವಶನ್ನಿಗೆ 1-2 ಕಮೆಂಟನ್ನು ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ಹಾಕಿ. ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಸಾರ್ಥಕ ಆಗತ್ತೆ. ಇಲ್ಲ ಅಂದರೆ ನಾನು ಏನಂತ ತಿಳ್ಕೊಳ್ಳಿ, ಏನೂ ತಿಳ್ಕೊಳ್ಳಿಕ್ಕೆ ಆಗಲ್ಲ ನೋಡಿ. ಓಕೆ, ಬಾಯ್, ಟೇಕ್ ಕೇರ್.